ಹೆಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಕ್ಲಾಸಸ್ಸು ಸ್ವಲ್ಪ ಸ್ವಲ್ಪ ಡಿಲೇ ಆಗ್ತಿದೆ. ಈಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲ್ಲ ರೆಗ್ಯುಲರ್ ಆಗುತ್ತೆ. ಹಾಗೆ ನಿಮಗೆ ನಾನು ಕರೆಕ್ಟಾಗಿ ಒಂದು ಟೈಮ್ ಟೇಬಲ್ ಕೊಡ್ತೀನಿ. ಇಷ್ಟು ಗಂಟೆಗೆ ಆ, ಈ ಅಂದರೆ ಒಂದು ಬಿಟ್ಟು ದಿನ, ದಿನ ಬಿಟ್ಟು ದಿನ ಡೈಲಿ ಮಾಡ್ಲಿಕ್ಕಾಗಲ್ಲ. ಯಾಕಂತಂದರೆ ನೀವು ಡೈಲಿ ಕೇಳಬಾರ್ದು ಕೂಡ ವೊಕ್ಯಾಬ್ಯುಲರಿ ಕ್ಲಾಸನ್ನು. ಬರೀ ನೀವು ಈಗ ಯಾವುದೋ ಒಂದು ಈ ವೊಕ್ಯಾಬ್ಯುಲರಿನ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಗಟ್ಟೆ ಹೊಡಿಬೇಕಾಗತ್ತೆ. ಈಗ ಏನೋ ಒಂದು ಟ್ರಿಕ್ಸ್ ಇಟ್ಕೊಂಡು ಅಬ್ಸ್ಟ್ರೂಸ್ ಅಂತಂದರೆ ಓ ಅಬ್ಸ್ಟ್ರೂಸ್ ಹೇಳೋದಕ್ಕೆ ಕಷ್ಟ ಆಗ್ತಿದೆ, ಹಂಗಾಗಿ ಇದು ಕಷ್ಟ, ಇದ್ರ ಅರ್ಥ ಕಷ್ಟ, ಈ ಥರ ಎಲ್ಲ ಏನೋ ಟ್ರಿಕ್ಸ್ ಇಟ್ಕೊಂಡು ನೆನ್ಪಿಟ್ಕೋಬೇಕು ಹೊರತು ಅದನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋದಿಲ್ಲ. ಆ ಥರ ಗಟ್ಟೆ ಹೊಡಿಬೇಕು. ಸೊ ಬೇರೆ ಸಬ್ಜೆಕ್ಟನ್ನಾದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಡೈಲಿ ಓದಬೇಕಾಗತ್ತೆ. ಬಟ್ ವೊಕ್ಯಾಬ್ಯುಲರಿನ ನೀವು ಒಂದು ದಿನಕ್ಕೆ ಒಂದು 30ರಿಂದ 40 ವರ್ಡ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ದಿನ ಅದನ್ನು ರಿವಿಷನ್ ಮಾಡಬೇಕು, ಗಟ್ಟು ಹೊಡಿಬೇಕು. ಹಾಗಾಗಿ ದಿನ ಬಿಟ್ಟು ದಿನ ಕಲಿಯೋದ್ರಿಂದನೇ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮದು ಮೈಂಡ್ ಅಪ್ಡೇಟ್ ಆದಮೇಲೆ ಉಂಟಲ್ಲ, ಅಂದರೆ ಸ್ವಲ್ಪ ನೀವು ವೊಕ್ಯಾಬ್ಯುಲರಿ ಕಲಿಯುವಂಥ ಒಂದು ವೇಗೆ ನೀವು ಅಡಿಕ್ಟ್ ಆಗಿಬಿಟ್ರೆ ನೆಕ್ಸ್ಟ್ ನೀವು ಡೈಲಿ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ನಾನು ನಿಧಾನಕ್ಕೆ ನಿಮಗೆ ಡೈಲಿ ಕ್ಲಾಸಿಗೆ ಅಪ್ಡೇಟ್ ಆಗ್ತೀನಿ. ಬಟ್ ಈಗ ದಿನ ಬಿಟ್ಟು ದಿನ ಮಾಡ್ತೀನಿ. ಬಟ್ ಎಷ್ಟು ಗಂಟೆಗೆ ಯಾವ್ಯಾವ ದಿನ ಕರೆಕ್ಟಾಗಿ ಒಂದು ಟೈಮ್ ಟೇಬಲ್ ಮಾಡ್ಕೊಡ್ತೀನಿ. ಈಗ ಸ್ವಲ್ಪ ಶೆಡ್ಯೂಲ್ ಸ್ವಲ್ಪ ಬ್ಯುಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಅಲ್ಲದೆ ಈಗ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಡಿಲೇ ಮಾಡೋದು ಬೇಡ. ಓಕೆನಾ? ಫಸ್ಟು ಒಂದೇ ನಿಮಿಷ, ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲ ನೋಡಿ. ಓಕೆ ಓಕೆ ಈಗ ನೋಡ್ರಿ, ಅಬ್ಸ್ಟ್ರೂಸ್ ಅಂತಂದ್ರೆ ಏನು? ನಾನು ಆಗಲೇ ಹೇಳಿದೆ, ಅಬ್ಸ್ಟ್ರೂಸ್ ಹೇಳೋದಕ್ಕೆ ಒಂಥರ ಅಬ್ಸ್ಟ್ರೂಸ್ ಕಷ್ಟ ಆಗ್ತಿದೆ, ಒಂಥರ ಏನೋ ಒಂಥರ ಅಬ್ಸ್ಟ್ರೂಸ್ ಅಂತ. ಓಕೆನಾ? ಅರ್ಥ ಆಯ್ತಲ್ವಾ? ಇದು ಅಂದ್ರೆ ಅಷ್ಟು ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ವೆರಿ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ಅದನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಕಷ್ಟ. ಈಗ ನಿಮಗೆ ಈ ವರ್ಡ್ನ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತೈತಿ ಅಂತ ಅನ್ಕೊಳ್ಬಿಟ್ರಿ. ಈಗ ಯಾವುದೋ ಒಂದು ವರ್ಡ್ ಬಂತು, ಇದು ಅರ್ಥ ಅಂತ ಇದು ಅರ್ಥನೇ ಕಷ್ಟ ಆಗ್ತೈತಲ್ಲ, ಅದೇ ಅದ್ರ ಅರ್ಥ. ಅರ್ಥ ಆಯ್ತಾ? ಹೈಲಿ ಕಾಂಪ್ಲೆಕ್ಸ್ ಆ್ಯಂಡ್ ನೀಡ್ಸ್ ಡೀಪ್ ಥಿಂಕಿಂಗ್. ಸಿಕ್ಕಾಪಟ್ಟ ಥಿಂಕಿಂಗ್ ಮಾಡಬೇಕಾಗತ್ತೆ. ನಾಟ್ ಈಸಿಲಿ ಅಂಡರ್ಸ್ಟುಡ್ ಬೈ ಕಾಮನ್ ಪೀಪಲ್. ಕಾಮನ್ ಪೀಪಲ್ಗೆಲ್ಲ ಸಣ್ಣ ಪುಟ್ಟದಾಗ ಅಂಡರ್ಸ್ಟುಡ್ಡೇ ಆಗಲ್ಲ ಅಂತ ವಿಚಾರಗಳು. ಈಗ ಹಿಂಗೆ ಬೇಕಾದ್ರೆ ನೆನ್ಪಿಟ್ಕೊಡ್ರಿ. ಎ ಬಿ ಎಸ್ ಅಂತಂದ್ರೆ ಏನು ಹೇಳ್ರಿ? ಸಿಕ್ಸ್ ಪ್ಯಾಕ್ ಎಲ್ಲ ಬರ್ಸ್ತಲ್ಲ, ಎ ಬಿ ಎಸ್ ಬರ್ಸೋದು, ಆ್ಯಬ್ಸ್ ಅಂತೀವಲ್ಲ. ಎ ಬಿ ಎಸ್ ಅನ್ನಕತ್ತೆ ಆ್ಯಬ್ಸ್ ಅಂತಂದ್ರೆ ಸಿಕ್ಸ್ ಪ್ಯಾಕ್. ನೀವು ಸಿಕ್ಸ್ ಪ್ಯಾಕ್ ಬರ್ಬೇಕಂದ್ರೆ ಈಸಿಯಾಗಿ ಬರುತ್ತೆ, ಸ್ವಲ್ಪ ಕಷ್ಟಪಡಬೇಕು, ಜಿಮ್ ಮಾಡ್ಬೇಕಲ್ವ, ಅದು ಕಷ್ಟಪಡೋದು. ಹಿಂಗೂ ನೆನ್ಪಿಟ್ಕೋಬೋದು. ಯಾರ್ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ನೆನ್ಪಿಟ್ಕೋಬೋದು. ದ ಥಿಯರಿ ವಾಸ್ ಸೋ ಅಬ್ಸ್ಟ್ರೂಸ್ ದಟ್ ಫ್ಯೂ ಅಂಡರ್ಸ್ಟ್ಯಾಂಡ್. ಅಂತಂದರೆ ಆ ಥಿಯರಿ ಹೆಂಗಿತ್ತು, ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಕೆಲವೊಬ್ರು ಮಾತ್ರ, ಓನ್ಲಿ ಕೆಲವರು ಮಾತ್ರ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇವನು ಮ್ಯಾಥ್ಸನ್ನು ಬಿಡಿಸಿದಾನೆ. ಮ್ಯಾಥ್ಸ್ ಎಷ್ಟು ಜನಕ್ಕೆ ಕಷ್ಟಪ್ಪ, ಮ್ಯಾಥ್ಸನ್ನು ಈಸಿ ಮಾಡೋಣ. ಆದ್ರೆ ನೀವು ಕೆಲವರು ನಮಗೆ ಈಸಿ ಆಗ್ತಿದೆ, ನಾವು 2 ಲೈನು 1 ಲೈನು, ಆದರೆ ಎಕ್ಸಾಮಲ್ಲಿ ಬರ್ತಾ ಇಲ್ಲ ಅನ್ನೋರಿಗೆ ನೀವು ಅಲ್ಲಿ ನೋಡೋಕ್ಕೆ ಹೋಗಬೇಡಿ. ನಾನು ಈಗ ನೋಡಿ ಯಾಕಂತಂದರೆ ಈಗ ನಿಮಗೆ ಬೇರೆ ಎಲ್ಲೂ ಮಾರ್ಗ ಇಲ್ಲ. ನಾನು ಆಲ್ರೆಡಿ ಹೇಳಿದೆ, ನಾನು ನಿಮಗೆ ಹಳೆ ವೀಡಿಯೋದಲ್ಲಿ ಒಂದರಲ್ಲಿ ತೋರಿಸ್ಕೊಟ್ಟಿದ್ದೇನೆ. ನೀವು ಹಿಂದಿಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಯಾರನ್ನ ರೆಫರ್ ಮಾಡ್ಬೋದು ನಾನು ಮಾಡೋಕ್ಕಿಂತ ಮೊದಲೇ. ನಿಮ್ಗೆ ಈಗಲೇ ಬೇಕು ಅರ್ಜೆಂಟಾಗಿ ಅಂದರೆ ನೀವು ಯಾರ್ಯಾರನ್ನು ರೆಫರ್ ಮಾಡ್ಬೋದು ಅಂತ ನಾನು ಹಳೆ ವೀಡಿಯೋದಲ್ಲೆಲ್ಲ ಹೇಳಿದ್ದೇನೆ, ಹೋಗಿ ಚೆಕ್ ಮಾಡಿ. ಬಟ್ ಆದರೆ ನಿಮಗೆ ಈಗ ನೀವು ಇನ್ನೊಂದು ಸ್ವಲ್ಪ ಒಂದು ದಿನ, ಒಂದು 3-4 ತಿಂಗಳಾದರೆ ನಾನು ಮ್ಯಾಥ್ಸನ್ನು ಸ್ಟಾರ್ಟ್ ಮಾಡ್ತೇನೆ ನಿಮಗೆ ಅಕ್ಯುರೇಟಾಗಿ, 100% ಆಗಿ, ಎಕ್ಸಾಮ್ ಓರಿಯೆಂಟೆಡ್. ಎಕ್ಸಾಮಲ್ಲಿ ಹೆಂಗೆ ನೀವು ಅಟೆಂಡ್ ಮಾಡಬೇಕು, ಎಕ್ಸಾಮ್ನೇ ಹೆಂಗೆ ಅಟೆಂಡ್ ಮಾಡ್ಬೇಕಂತ ಮಾಕ್ ಟೆಸ್ಟ್ ಹಾಕಂತ ತೋರಿಸ್ತೀನಿ ಅಂತ ಹೇಳಿದೆ ನಾನು. ಓಕೆನಾ? ಈಗ ಸಿಂಪಲ್ ಅಂತಂದರೆ ಇದನ್ನ ಅಂಡರ್ ರೂಟ್ ಆಫ್ 246 ಯಾರು ಹೇಳ್ತೀರಪ್ಪ? 246 ಸಿಂಪಲಾಗಿ ಆಪ್ಷನ್ ದೂರ ಇದ್ದರೆ ಹತ್ತಿರ ಇರೋ ಅಂಡರ್ ರೂಟ್ ಯಾವುದು? 15 ಅಂಡರ್ ರೂಟು 225, 15 ಸ್ಕ್ವೇರ್ ಅಂತಂದರೆ ಇದು 15 ಪ್ಲಸ್ ಸಮಥಿಂಗ್ ಬರುತ್ತಲ್ವ, ಆಪ್ಷನ್ ಹಾಕಿ ಹೋಗ್ಬಿಡ್ಬೇಕು. ಮತ್ತು ಅದು ಅಕ್ಯುರೇಟ್ ಎಲ್ಲ ಕಂಡಿಡಿಯೋಕ್ಕಾಗಲ್ಲ. ಅಂದರೆ ಕ್ಯಾಲ್ಕುಲೇಷನಲ್ಲೂ ಅಷ್ಟೇ, 15 ಇಂಟು ಏನೋ ಒಂದು ಇರುತ್ತೆ, ಅದಕ್ಕೆ ಮಲ್ಟಿಪ್ಲೈ ಮಾಡಿ ನಿಯರ್ಲಿ ಬರೋವಂಥದ್ದು ಹಾಕಬೇಕು. ಪಕ್ಕ ಅಕ್ಯುರೇಟ್ ಬೇಕಂತಂದ್ರೆ ಏನು ಮಾಡ್ಬೇಕಂತಂದರೆ, ಇದು 15 ಆಯಿತು, 15 ಸ್ಕ್ವೇರ್ ಅಷ್ಟು 225. 225ರಿಂದ ಇದು ಎಷ್ಟು ದೂರ ಇದೆ? 1 + 20 ಅಂದರೆ 21 ದೂರ ಇದೆ 225ರಿಂದ. ಈ 21, ಓಕೆನಾ, ಪ್ಲಸ್ 15 × 30 ಎಷ್ಟು? 21 + 15 × 30 ಡಿವೈಡೆಡ್ ಬೈ. ಓಕೆನಾ? ಇದೀಗ ಅಲ್ಲ, ಸಾರಿ, ಡಿವೈಡೆಡ್ ಬೈ. ಈಗ ಇದನ್ನ ನೀವು ಹೊಡೆದ್ರೆ ಎಷ್ಟು ಬರುತ್ತೆ? 200. ಈಗ ಪಾಯಿಂಟ್ ಆಗುತ್ತಾ? ಪಾಯಿಂಟ್ ಅಂತ ಬರುತ್ತೆ, 15 ಪಾಯಿಂಟ್ ಬರುತ್ತೆ. 3 7 21 ಅಂತಂದರೆ ಏನಾಗುತ್ತೆ? ನಿಯರ್ಲಿ 0.7 ನಿಯರ್ಲಿ ಬರುತ್ತೆ. ಓಕೆ, ಹೌದಲ್ವಾ? 0.7 15.7 ನಿಯರ್ಲಿ ಬರುತ್ತೆ ತಾನೆ? ನಾನು ನಿಮಗೆ ಬೇಕಿದ್ರೆ ಚೆಕ್ ಮಾಡಿ ನೋಡುವ. ಏನು ಸರ್ ನೀವು ಸುಮ್ಮನೆ ಬುಕ್ಕಳಿ ಹೊಡಿತಿದ್ದೀರಾ, ಇಲ್ಲ ನಿಮ್ಮ ಕ್ಯಾಲ್ಕುಲೇಷನ್ನು ಸರಿ ಇದೆಯಾ ನೋಡುವ. ಈಗ ಇಲ್ಲಿ ಕ್ಯಾಲ್ಕುಲೇಟರ್ ಬೇಡ ಅಲ್ವಾ? ಕ್ಯಾಲ್ಕುಲೇಟರ್ ನಾನು ಮಾಡಿದ್ದೆ, ಅದು ಮಾಡುತ್ತೆ ಸರ್. ಗೂಗಲ್ಲಿಗೆ ಹೋಗಿ ನಿಮಗೆ
ಈಗ ನಿಮಗಿಲ್ಲಿ ಏನು ಎಷ್ಟು ಬೇಕೋ 246ರ ಸ್ಕ್ವೇರ್ ರೂಟಾ? ಓಕೆ, 246 ಸ್ಕ್ವೇರ್ ರೂಟನ್ನು ಮಾಡೋಣ. ರೂಟು ಸಾರಿ ಹಾಂ, ರೂಟು ಎಷ್ಟು ಬಂತು? ಇದು ಯಾವುದೋ ರೂಟ್ ಅಂತ ಬಂತು. ಸಾರಿ, ಒಂದೇ ನಿಮಿಷ. ಹಾಂ, ಎಷ್ಟು ಬಂತು ನೋಡಿ, 15.68. 68 ಅಂತಂದ್ರೆ ಏನು? ಆಲ್ಮೋಸ್ಟ್ 7 ತಾನೆ, 15.7 ತಾನೆ. ಪಕ್ಕಾ ಅಕ್ಯುರೇಟ್ ಅಲ್ಲ, ಮೋರ್ ಪ್ರಿಸೈಸ್ ಆಗಿ, ಮೋರ್ ಅಕ್ಯುರೇಟ್ ಆಗಿ 15.7 ನಿಯರ್ಲಿ ಬಂತು ತಾನೆ. ಹೀಗೆ ಈ ಥರ ಕ್ಯಾಲ್ಕುಲೇಷನ್ ಅಂತಂದರೆ 15.7 ನಿಮಗೆ ಬಂದ್ಬಿಡುತ್ತೆ. ಸೊ ಅಂತಂದರೆ ಇವೆಲ್ಲ ಒಂದಿಷ್ಟು ಟ್ರಿಕ್ಸ್ಗಳು ಇರ್ತವೆ, ಅವೇನು ತುಂಬ ಇಂಪಾರ್ಟೆಂಟ್ ಅಲ್ಲ. ನೀವು ಕೆಲವರು ಹೇಳ್ಕೊಡ್ತಾರೆ ಹಿಂಗೆ ಟ್ರಿಕ್ಸನ್ನು ಮಾಡಿ ಅಂತೇಳಿ, ಬಟ್ ಆದರೆ ಅದು ಏನಾಗ್ಬಿಡುತ್ತೆ ಅಂತಂದರೆ ಆ ಟ್ರಿಕ್ಸನ್ನು ನೀವು ಮಾಡ್ತಾ ಹೋದರೆ ಎಡವಟ್ ಆಗಿಬಿಡುತ್ತೆ. ಬಿಕಾಸ್ ಆ ಟ್ರಿಕ್ಸನ್ನು ಮಾಡೋದಕ್ಕೆಲ್ಲ ಟೈಮ್ ಬೇಕಾಗುತ್ತಲ್ವ, ಇಷ್ಟನ್ನು ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ. ಇಷ್ಟನ್ನು ಮಾಡ್ತೀರಾ ಅಂತಂದರೆ ಅದಕ್ಕೆ ಒಂದು ಕ್ವಶನ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಎಕ್ಸಾಮ್ನಲ್ಲಿ ಅಪ್ರೋಚ್ ಬೇರೆ ಇರುತ್ತೆ, ಓಕೆನಾ? ಕ್ಯಾಲ್ಕುಲೇಷನ್ ಇದು, ಎಕ್ಸಾಮಲ್ಲಿ ಅಪ್ರೋಚ್ ಬೇರೆ ಇರುತ್ತೆ, ಅದನ್ನೆಲ್ಲ ಹೇಳ್ತೇನೆ. ಈಗ ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಕಾಂಪ್ಲಿಕೇಟೆಡ್, ಆರ್ಕೇನ್, ಎಸೋಟೆರಿಕ್. ನಾನು ಈ ಪ್ರತಿ ವರ್ಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೇನೆ, ಮತ್ತು ಪ್ರತಿ ವರ್ಡು ಕೂಡ ಇಂಪಾರ್ಟೆಂಟು. ಇವು ಸೈಡಿಗೆ ಹಾಕಿದ್ದೀನಿ ಅಂತೇಳಿ ಇವು ಸಪ್ರೇಟ್ ವರ್ಡು, ಇವು ಈ ಸಿನೋನಿಮ್ ಮಾತ್ರ, ಇವ್ನು ಜಸ್ಟ್ ನೋಡ್ಕೊಂಡ್ರೆ ಸಾಕು, ಹಂಗೆ ತಿಳ್ಕೊಳ್ಳೇಬೇಡಿ. ಇವು ಪ್ರತಿಯೊಂದು ಇಂಪಾರ್ಟೆಂಟ್ ವರ್ಡೇ, ಕಲಿಯೋದಕ್ಕೆ ಹೆಲ್ಪ್ ಆಗಲಿ ಅಂತ ಮಾತ್ರ ಆ್ಯಂಟೋನಿಮ್ ಸಿನೋನಿಮ್ ಅಂತ ಹಿಂಗೆ ಜೋಡಿ ಹಾಕಿದ್ದೀನಿ. ಅರ್ಥ ಆಯ್ತಾ? ಓಕೆ, ಒಂದು ನಿಮಿಷ. ಹಾಂ, ಓಕೆ. ಟೈಮ್ ಎಷ್ಟಾಯಿತು? 6 ಮಿನಿಟ್. ಓಕೆ, ಒಂದೇ ನಿಮಿಷ. ಕಾಂಪ್ಲಿಕೇಟೆಡ್ ಯಾರ್ಯಾರಿಗೆ ನಾವು ಎಕ್ಸ್ಪ್ಲೇನ್ ಮಾಡೋವಂಥ ಅವಶ್ಯಕತೆ ಇದೆ ಹೇಳ್ರಿ? ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಯಾರಿದೆ? ಸಂಕೀರ್ಣವಾದ, ಡಿಫಿಕಲ್ಟು, ಕಾಂಪ್ಲೆಕ್ಸ್, ಓಕೆನಾ? ಇದನ್ನೊಂಚೂರು ನೋಡ್ಕೊಳ್ರಿ, ಇದನ್ನೇನು ಎಕ್ಸ್ಪ್ಲೇನ್ ಮಾಡೋದೇನು ಬೇಡ, ಓಕೆನಾ? ಎಲ್ರಿಗೂ ಗೊತ್ತಿರುತ್ತಲ್ವ ಆರ್ಕೇನ್. ಎಲ್ಲೋಯ್ತಪ್ಪ? ಆರ್ಕೇನ್ ಆ್ಯಕ್ಚುಲಿ ಆರ್ಕೇನ್ ಲ್ಯಾಂಗ್ವೇಜ್ ಅಂತ ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ. ಆರ್ಕೇನ್ ಲ್ಯಾಂಗ್ವೇಜ್ ಅಂತಾರೆ, ಅವ್ರು ಸುಲಭಕ್ಕೆ ಅರ್ಥ ಆಗಲ್ಲ. ಈಗ ನಮ್ಮ ಚೈನೀಸರು ಯಾರೋ ಬಂದ್ರಪ್ಪ, ಕ್ವ್ಯಾಂಗ್ ಫಿಂಗ್ ಶಾಂಗ್ ಚಾಂಗ್ ಚಿಂಗ್ ಚಾಂಗ್ ಅಂತಾರೆ. ಅವ್ರು ಏನಾದ್ರು ಅರ್ಥ ಇಲ್ಲ, ಯಾರಿಗೋ ಒಬ್ರಿಗೆ ಇಲ್ಲೋಯ್ತಾ ಕಣ್ಣು. ಹೌ ಟು ಅಂಡರ್ಸ್ಟ್ಯಾಂಡ್ ವುಮೆನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಇದೊಂದು ಆರ್ಕೇನ್ ಬುಕ್ಕೆ. ಸುಲಭಕ್ಕಂತೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಹೌದಾ ಅಲ್ವಾ ಬಾಯ್ಸ್? ಕಮೆಂಟ್ ಮಾಡಿರಿ, ಹೌದಾ ಅಲ್ವಾ? ಕಮೆಂಟ್ ಮಾಡಿರಿ. ಗರ್ಲ್ಸು ಕಮೆಂಟ್ ಮಾಡಿರಿ, ನಾವು ಹಂಗಿಲ್ಲಪ್ಪ ಅಂತ. ಇಲ್ಲ ಅಂತಂದ್ರೆ ಸ್ಮೈಲ್ ಮಾಡಿರಿ. ಇಲ್ಲ ನಾವು ತುಂಬ ಮಿಸ್ಟೀರಿಯಸ್, ನಾವು ನಿಗೂಢ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅನ್ನೋರು ಒಂದು ಸ್ಮೈಲಿ ಹಾಕ್ರಿ. ನೌನ್ ಬೈ ಫ್ಯೂ, ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರೋದನ್ನೇ ಒಂದು ಗುಪ್ತ ಜ್ಞಾನ. ಆರ್ಕೇನ್ ಅಂತಂದ್ರೆ ಹಾಗೆ, ಓಕೆನಾ? ಆರ್ಕೇನ್ ಅಂತಂದ್ರೆ ನೀವು ಗುಪ್ತ ಜ್ಞಾನ, ಇದೊಂದೇ ಗುಪ್ತ ಜ್ಞಾನ ಹಿಂಗಲ್ಲ. ನಾನು ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗಲಿಕ್ಕೆ ಒಂದು ಕಾಮಿಡಿಯಾಗಿ ಒಂದು ಇಮೇಜ್ ಹಾಕಿರೋದಕ್ಕೆ ಅಷ್ಟೇ. ಏನು ಅಂಡರ್ಸ್ಟುಡ್ ಬೈ ಎ ಸ್ಮಾಲ್ ಗ್ರೂಪ್ ಅಂದರೆ ಕೆಲವರಿಗೆ ಒಂದು ಸಣ್ಣ ಗ್ರೂಪಿಗೆ ಅಂಡರ್ಸ್ಟುಡ್. ಈಗ ಹೆಂಗೆ ಅಂತಂದರೆ, ಬುಡಕಟ್ಟು ಜನಾಂಗ ಇರುತ್ತೆ, ಅವ್ರದ್ದೊಂದು ಯಾವುದೋ ಒಂದು ಭಾಷೆ ಇರುತ್ತೆ, ಓಕೆನಾ? ನೀವು ಲಾಗ್ಗಳ ವೀಡಿಯೋಗಳನ್ನೆಲ್ಲ ನೋಡಿರ್ಬೋದು. ಆ ಬುಡಕಟ್ಟು ಜನದ ಹತ್ರ ಎಲ್ಲ ಹೋಗಿ ಮಾಡ್ತಾ ಇರ್ತಾರಲ್ವ, ಅಲ್ಲಿ ಏನಾಗುತ್ತೆ ಹೇಳ್ರಿ, ಅವ್ರ ಭಾಷೆ ಅವರೇ ಜನಕ್ಕೆ ಅದು ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರಲ್ಲಲ್ವ. ಹಾಗೆ ಆರ್ಕೇನ್ ಅಂದ್ರೆ ಗುಪ್ತ ಜ್ಞಾನ, ಯಾರಿಗೂ ಬೇರೆಯವ್ರಿಗೆ ಗೊತ್ತಿರಲ್ಲ. ಆಫನ್ ಸೀಕ್ರೆಟ್ ಆರ್ ಸ್ಪೆಷಲೈಸ್ಡ್, ಕೆಲವೊಂದ್ಸರಿ ಸೀಕ್ರೆಟ್ ಮತ್ತು ಸ್ಪೆಷಲೈಸ್ಡ್ ಆಗಿರುತ್ತೆ. ಹೇಗೆ ಅಂತಂದ್ರೆ, ಈಗ ನಮ್ಮ ಇಂಡಿಯನ್ ಎಂಬಸಿ ಕೂಡ ಯೂಸ್ ಮಾಡುತ್ತೆ ಈ ಫಾರಿನ್ ಮಿನಿಸ್ಟ್ರಿಗಳಲ್ಲೆಲ್ಲ. ಈಗ ಹೇಗೆ ಹೇಳ್ರಿ, ನಮ್ಮ ದುರಂಧರ್ ಮೂವಿ ನೋಡಿದ್ದೀರಾ? ದುರಂಧರ್ ಮೂವಿಲಿ ಏನು ಮಾಡ್ತಾರೆ ಹೇಳ್ರಿ, ಆ ಇಂಕ್ ಬಳಸಿ ಹಾಕ್ತಾರೆ ನೋಡಿದ್ದೀರಾ? ಈಗ ಅಥವಾ ಒಂದು ಕ್ರಿಪ್ಟಿಕ್ ಮೆಸೇಜ್ ಅಂತ ಅನ್ಕೊಳ್ರಿ. ಕ್ರಿಪ್ಟಿಕ್ ಅನ್ನೋ ವರ್ಡ್ ಕೂಡ ಬರುತ್ತೆ, ಒಂದೇ ನಿಮಿಷ ಹೇಳ್ತೇನೆ. ಅದು ಕ್ರಿಪ್ಟಿಕ್ ಅಂದ್ರೆ ಏನಂತ. ಮತ್ತೆ ಸರ್ ಕ್ರಿಪ್ಟಿಕ್ ಅಂದ್ರೆ ಏನು, ಕ್ರಿಪ್ಟಿಕ್ ಮೆಸೇಜ್ ಅಂತಿರಲ್ಲ ಅಂತ ಹೇಳ್ತೇನೆ. ಅಂತಂದರೆ ಆ ಸೀಕ್ರೆಟಾಗಿ ಕಳಿಸ್ತಾರಲ್ವ, ಅದನ್ನು ಏನಂತಾರೆ ಸ್ಪೆಷಲೈಸ್ಡ್. ಈಗ ನಮ್ಮ ಇದು ಸ್ಟಿನೋಗ್ರಫಿ ಎಲ್ಲ ಯೂಸ್ ಮಾಡಿ ಸ್ಟಿನೋಗ್ರಾಫರ್ನ ಇಟ್ಕೊಂಡಿರೋದೇ ಅದಕ್ಕೆ ಏನಂತ, ಸಪ್ರೇಟ್ ಸೀಕ್ರೆಟ್ ಕೋಡ್ಗಳನ್ನೆಲ್ಲ ಹೊಡೆದು ಅದನ್ನ ಗುಪ್ತವಾಗಿ ಸ್ಪೆಷಲೈಸ್ಡ್ ವೇ ಸೀಕ್ರೆಟಾಗಿ ಮಾಡ್ತಾರಲ್ಲ ಹಾಗೆ. ಅದ್ರ ಎಲ್ರಿಗೂ ಅರ್ಥ ಆಗಲ್ಲ ಅದು, ಅಂತಂಥ ಆಫೀಸರ್ಸಿಗೆ ಮಾತ್ರ ಅರ್ಥ ಆಗೋದು. ಹಾಗಾಗಿ ಈ ಸ್ಟಡಿಡ್ ಆರ್ಕೇನ್ ರಿಚುವಲ್ಸ್ ಅಂತಂದ್ರೆ ಅವ್ನು ಏನು ಮಾಡ್ದ, ಆರ್ಕೇನ್ ರಿಚುವಲ್ಸ್ ಅಂದ್ರೆ ಏನಿರ್ಬೋದು, ರಿಚುವಲ್ಸ್ ಧಾರ್ಮಿಕ ಪದ್ಧತಿಗಳ ರಿಚುವಲ್ಸ್ ಅಂತ ಅಲ್ವಾ? ಆರ್ಕೇನ್ ರಿಚುವಲ್ಸ್ ಯಾರ್ದು ಇರ್ಬೋದು, ಟ್ರೈಬಲ್ ಬುಡಕಟ್ಟು ಜನರದ್ದೆಲ್ಲ ಇದೆಲ್ಲ ಇರುತ್ತಲ್ಲ, ಅದನ್ನು ಅವನು ಸ್ಟಡಿ ಮಾಡ್ತಾ ಇದ್ದ. ಅದು ಯಾರಿಗೂ ಗೊತ್ತಿರಲ್ಲ, ಓಕೆನಾ? ಈ ಬುಕ್ಕನ್ನು ಕೂಡ ಯಾರ್ಯಾರು ಮುಗಿಸ್ತೀರಾ ಹೇಳ್ರಿ, ಮುಗಿಸಿ ಅರ್ಥ ಮಾಡ್ಕೊಂಡು ಯಾವ್ದು ಮುಗಿಸ್ತೀರ. ಅದು ಕೂಡ ಇದು ಏನು ಗೊತ್ತಿದೆ, ವಾಲ್ಯೂಮ್ 1 ಇದು, ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಎಲ್ಲ ಭಾರಿ ಇದಾವೆ. ಇನ್ನು ಎಷ್ಟು ನಿಗೂಢ ಇರ್ಬೋದು ನೋಡ್ರಿ. ಎಸೋಟರಿಕ್ ಅಂತಂದ್ರೆ ಏನು, ಸ್ವಲ್ಪ ಜನರಿಗೆ ಮಾತ್ರ, ಭಾರಿ ಇಷ್ಟೇ ಥರ, ಇದು ಇಷ್ಟೇ ಥರದ ಜನಕ್ಕೆ ಮಾತ್ರ ಅರ್ಥ, ಹಂಗೆ ಅನ್ಕೊಳ್ರಿ. ಇಷ್ಟೇ ಥರ ಎಸೋಟೆರಿಕ್, ಇಷ್ಟೇ ಥರ.
ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ತುಂಬ ನಿಗೂಢ ಅದೊಂಥರ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅನ್ನೋ ಥರ. ಮೀನ್ಡ್ ಫಾರ್ ಸ್ಪೆಸಿಫಿಕ್ ಗ್ರೂಪ್, ನಾಟ್ ಕಾಮನ್ ನಾಲೆಡ್ಜ್ ಅಂತಂದರೆ ಯಾವುದೋ ಒಂದು ಗ್ರೂಪಿಗೆ, ಯಾವುದೋ ಒಂದು ಗುಂಪಿಗೆ ಮಾತ್ರ ಸೀಮಿತ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಅಂದರೆ ಕಾಮನ್ ನಾಲೆಡ್ಜ್ ಅಲ್ಲ ಅದು, ಎಲ್ರಿಗೂ ಗೊತ್ತಿರೋ ಅಂಥದ್ದಲ್ಲ. ದ ಟೆಕ್ಸ್ಟ್ ಕಂಟೈನ್ಸ್ ಎಸೊಟರಿಕ್ ಐಡಿಯಾಸ್ ಅಂತಂದರೆ, ಇಲ್ಲಿ ನೋಡ್ರಿ ಈ ಟೆಕ್ಸ್ಟ್ ಇದೆಯಲ್ಲ ಇದು, ಈ- ಇದು ಏನೋ ಒಬ್ಬ ಯಾರೋ ಒಬ್ಬ ಬಿಡಿಸಿರ್ತಾನೆ, ಅಥವಾ ಯಾವುದೋ ಒಂದು ಕವಿಗಳಿಗೆ ಮಾತ್ರ ಏನೋ ಒಂದು ಅವರು ಕಲ್ಪನೆ ಮಾಡ್ಕೊಬಿಡ್ಸಿರ್ತಾರೆ. ಕುದುರೆನೂ ಇದೆ, ಮನುಷ್ಯನೂ ಇದೆ, ಅವ್ನು ಬಾಣ ನೋಡಿದ್ದಾನೆ, ಇದರ ನಿಗೂಢ ಅರ್ಥ ಇದೆಯಲ್ಲ, ಏನೋ ಒಂದು ನಿಗೂಢ ಅರ್ಥ ಇರ್ಬೋದು, ನಂಗಂತೂ ಗೊತ್ತಿಲ್ಲ ಏನೋ. ಅಥವಾ ಏನೋ ಮನುಷ್ಯ ಪ್ರಾಣಿದ ದೇಹ ಅಂತಿದ್ರು, ಅವನ ತಲೆ ಹಿಂಗಿರತ್ತೆ, ಅವನು ಯಶಸ್ಸನ್ನು ತುಂಬ ಯಶಸ್ಸನ್ನು ಕಾಣ್ಲಿಕ್ಕೆ ನೋಡ್ತಾನೆ, ಏನೋ ಇರ್ಬೋದು, ನಂಗೆ ಗೊತ್ತಿಲ್ಲ. ಸೊ ಹಾಗೆ ಅದು ಅಂಥವ್ರಿಗೆ ಮಾತ್ರ ಅದು ಹೊಳೆಯುತ್ತೆ. ಓಕೆನಾ. ಹರ್ಮೆಟಿಕ್ ಅಂತಂದ್ರೆ ಗುಪ್ತ ಮತ್ತು ಮುಚ್ಚಿದ. ಮೊನ್ನೆ ಬಂದಿತ್ತಲ್ವ ಇದು ಹರ್ಮೆಟಿಕ್ ಸೀಲ್ ಅಂತ ಬಂದಿತ್ತು, ಅಂದರೆ ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ ಅನ್ನೋ ಥರ. ಸರ್ ಇದು ಹೆಂಗೆ ಸರ್ ಇದಕ್ಕೆ ಸಿನೋನಿಮ್ ಆಗತ್ತೆ, ಇದು ಹೆಂಗೆ ಸರ್ ಇದಕ್ಕೆ ಸಿನೋನಿಮ್ ಆಗತ್ತೆ ಅಂತಂದರೆ, ಅಲ್ಲೂ ಏನೈತಿ ಈ ನಾಲೆಡ್ಜ್ ಎಲ್ಲ ಏನೈತಿ, ಈ ನಾಲೆಡ್ಜ್, ಈ ಜನರ ನಾಲೆಡ್ಜ್ ಏನೈತಿ ಇದು ಬೇರೆಯವ್ರಿಗೆ ಅರ್ಥನೇ ಆಗಲ್ಲ, ಬೇರೆಯವ್ರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ ಆ ನಾಲೆಡ್ಜು. ಅವು ಅವರಷ್ಟಕ್ಕೆ ಸೀಮಿತ ಆಗಿತ್ತಲ್ವ ಆ ನಾಲೆಡ್ಜು. ಇದು ಅಷ್ಟೇ, ಹರ್ಮೆಟಿಕ್ ಅಂದ್ರೂ ಕೂಡ ಅರ್ಥ ಆಗಲ್ಲ, ಒಂಥರ ಅಬ್ಸ್ಕರ್. ನೋಡ್ರಿ ಅಬ್ಸ್ಕರ್ ಅಂತಂದ್ರೆ ಏನೋ ದುಂದ್ಲ ಏನೋ ಅರ್ಥ ಆಗಲ್ಲ ನಮಗೆ. ಸೀಲ್ಡ್ ಅದಂದ್ರೆ ಅವರಷ್ಟಕ್ಕೆ ಸೀಲ್ ಆಗಿದೆ ಅದು. ಓಕೆನಾ. ಕ್ಲೋಸ್ಡ್ ಆಫ್, ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್, ಸಿಕ್ಕಾಪಟ್ಟೆ ಕಷ್ಟ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಕ್ಲೋಸ್ ಆಗಿದೆ, ಈ ಥರ ವೇಲು ಹರ್ಮೆಟಿಕ್ ಅನ್ನೋದು ಮೀನಿಂಗ್ ಕೊಡುತ್ತೆ. ನಿಮಗೆ ಮೊನ್ನೆ ಏನು ಕೊಟ್ಟೆ ನಾನು ಮೀನಿಂಗು, ಒಳಗೇನು ಎಂಟ್ರಿನೇ ಇಲ್ಲ, ಫುಲ್ ಕ್ಲೋಸು. ಇದು ಅದೇ ಥರನೇ, ಒಳಗೇನು ಎಂಟ್ರಿನೇ ಇಲ್ಲ, ಕ್ಲೋಸು. ಏನೋ ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಇದನ್ನು, ಕ್ಲೋಸ್ ಫುಲ್ಲು. ಓಕೆನಾ. ಕ್ಲೋಸ್ಡ್ ಬುಕ್ ಇದು, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಬುಕ್ ಅಲ್ಲ ಇದು. ನಾಟ್ ಈಸಿಲಿ ಅಕ್ಸೆಸಿಬಲ್, ಈಸಿಯಾಗಿ ಸಿಗಲ್ಲ. ಈಗ ಹೆಂಗೆ ಅಂತಂದ್ರೆ, ಮೊನ್ನೆ ನನ್ನ ಕ್ಲಾಸಲ್ಲಿ ಡೈಲಿ ಒಬ್ಬ ಹುಡುಗ ಕೇಳ್ತಾನೆ, ಆ್ಯಕ್ಚುಲಿ ಪಕ್ಕದ ಮನೆ ಹುಡುಗ, ಅವನು ಕೇಳ್ದ, ಅಣ್ಣ ಇದು ಏನೋ ಆ್ಯರೋಗ್ಯಾಂಟ್ ಅಂತ ಹೇಳಿದ್ರಿ ನೀವು, ಆ್ಯರೋಗ್ಯಾಂಟಿಗೆ ನೀವು ಇದನ್ನು ಅನ್ಪ್ರಿಟೆನ್ಷಿಯಸನ್ನು ಸಿನೋನಿಮ್ ಅಂತ ಕೊಟ್ರಿ, ಇದು ಹೆಂಗೆ ಹೇಗಂತ ಅಂತಲ್ಲ, ಸ್ವಲ್ಪ ಡೌಟ್ ಕೇಳ್ದ ಅವನಿಗೇನೋ ಜೆನ್ಯೂನ್ ಡೌಟ್ ಇತ್ತು, ಕೇಳ್ದ. ಈಗ ನೀವು ಯಾರಿಗೆ ಅನ್ಪ್ರಿಟೆನ್ಷಿಯಸ್ ಅಂದರೆ ಏನು ಹೇಳು, ನಾಟಕ ಮಾಡದೇ ಇರೋದಲ್ವಾ, ಹೌದಲ್ವಾ. ಅನ್ಪ್ರಿಟೆನ್ಷಿಯಸ್ ಅಂದರೆ ನಾಟಕ ಮಾಡದೇ ಇರೋದು, ಪ್ರಿಟೆಂಡ್ ಮಾಡದೇ ಇರೋದು. ಆರೋಗ್ಯಂಟ್ ಅಂತಂದ್ರೆ ನೋಡ್ರ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನಿನ್ನ ಮಾತು ನಾ ಯಾಕೆ ಕೇಳ್ಬೇಕು ಅನ್ನೋ. ಇವೆರಡು ಹೇಗೆ ಸರ್ ಸಿನೋನಿಮ್ ಆಗುತ್ತೆ, ಎಕ್ಸಾಮಲ್ಲಿ ಕೊಟ್ಟರು ಸರ್, ಏನು ಮಾಡಲಿ ಸರ್, ನಂಗಂತೂ ಗೊತ್ತಾಗಿಲ್ಲ ಸರ್. ಅಲ್ಲಿ ಇದು ಆಪ್ಷನ್ ಇತ್ತು ಸರ್, ಯಾವುದೋ ಇತ್ತು ಸರ್, ಅಷ್ಟು ಬೇರೆ ಬೇರೆ ಇದ್ದು ಸರ್, ಏನೂ ಗೊತ್ತಾಗಲಿಲ್ಲ, ಯಾವುದೊಂದು ಟಿಕ್ ಮಾಡಿದೆ ಬಂದೆ. ಅದು ಗೊತ್ತಿದ್ದವ್ರಿಗೆ ಈ ಥರ ವೇಲ್ ಕ್ಲಾಸ್ ಕಲ್ತಿರೋರಿಗೆ, ಬಟ್ ನಿಮ್ಗೆ ಆರೋಗ್ಯಂಟ್ ಮೀನಿಂಗು ಗೊತ್ತು, ಅನ್ಪ್ರಿಟೆನ್ಷಿಯಸ್ ಮೀನಿಂಗು ಗೊತ್ತು, ಬಟ್ ಆಪ್ಷನ್ ಟಿಕ್ ಮಾಡೋ ಅಂಥ ಎಬಿಲಿಟಿ ಇಲ್ಲ. ಕಾರಣ, ನೀವು ಈ ವೇಲ್ ಸ್ಟಡಿ ಮಾಡಿರಲಿಲ್ಲ. ಹೇಗೆ ಆಗತ್ತೆ ಅಂತಂದರೆ, ಆ್ಯರೋಗೆಂಟ್ ಅಂತಂದ್ರೆ ಏನು ಹೇಳ್ರಿ, ಥರ ಮುಖದ ಮೇಲೆ ಹೊಡೆದಂಗೆ ಹೇಳೋದು, ನಡಿಯೋ ನೀನು, ನಾನು ಹೇಳಿದ್ದೆ, ನೀನು ಏನೋ ಯಾರೋ ಒಬ್ಬ ಬಡವ ಬಂದಿರ್ತಾನೆ, ಏನು ಹರ್ಕ್ ಪ್ಯಾಂಟ್ ಹಾಕ ಬಂದಿಯಲ್ಲ, ಹೋಗ ಮಾರಿಯ, ಮುಖದ ಮೇಲೆ ಹೊಡೆದಂಗೆ ಒಂಥರ ನಾಟಕ ಮಾಡಲ್ಲ. ಈಗ ಯಾರೋ ಒಬ್ಬ ಬರ್ತಾ ಇರ್ತಾನೆ ಅಂತಂದರೆ, ಅವನಿಗೆ ಸ್ವಲ್ಪ ಖುಷಿ ಪಡಿಸ್ಬೇಕಂತ, ಚೆನ್ನಾಗಿದೆಯಾ, ಸ್ಮಾರ್ಟ್ ಆಗಿದೆಯಾ ನೀನು, ಆ ಥರ ನಾಟಕ ಮಾಡ್ತಾ ಇಲ್ಲ ಅವ್ನು, ಆ ಥರ ಹೇಳ್ತಾನೆ, ಡೈರೆಕ್ಟಾಗಿ ಹೇಳ್ತಾನೆ, ದೊಡ್ಡ ದರಿದ್ರ ಇದ್ದಂಗೆ ಇದೆಯಾ ನೀನು ಅಂತ. ಅನ್ಪ್ರಿಟೆನ್ಷಿಯಸ್ ಅಂದ್ರೆ ಏನು ಹೇಳ್ರಿ, ಹಂಗಂದ್ರೂ ಕೂಡ ಏನೋ ನಾಟಕ ಮಾಡದೇ ಇರೋದು, ಸ್ವಲ್ಪ ಸಿಂಪಲ್ ಆಗಿ ಇರೋದು, ನಾಟಕ ಮಾಡದೆ ಆರಾಮಾಗಿ ಅವನ ಪಾಡಿಗಿರೋದು, ಎದ್ರಿಗೆ ಹೊಡೆದಂಗೆ ಹೇಳೋದಲ್ಲ, ಬಟ್ ಏನೋ ನಾಟಕ ಮಾಡದೇ ಇರೋದು. ಸೊ ಈ ವೇಳೆ ಏನಾಗುತ್ತೆ, ಇವೆರಡು ಸಿನೋನಿಮ್ ಆಗುತ್ತೆ. ಎಕ್ಸಾಮಲ್ಲಿ ಹಿಂಗೆ ಮಾಡೇ ಕೇಳಿದರೆ, ಎಕ್ಸಾಮಲ್ಲಿ ಕೇಳಿರೋದಕ್ಕೆ ಇದನ್ನು ಹಿಂಗೆ ನಾನು ಮೆನ್ಷನ್ ಮಾಡಿರೋದು. ಓಕೆನಾ. ಸೊ ಹಿಂಗೆ ಕಲಿಯೋದು ಏನಕ್ಕೆ ಇಂಪಾರ್ಟೆಂಟ್ ಆಗತ್ತೆ ಅಂತಂದರೆ ಇದಕ್ಕೋಸ್ಕರ. ಅರ್ಥ ಆಯ್ತಲ್ವಾ. ನೀವಾಗೆ ಸ್ವಂತವಾಗಿ ನೆಕ್ಸ್ಟು ಎಕ್ಸ್ಟ್ರಾ ವರ್ಡ್ಗಳನ್ನು ಕಲಿತಾಗಲೂ ಕೂಡ ನೀವು ಹೆಂಗೆ ರಿಲೇಟ್ ಮಾಡ್ಬೋದು ಈ ಬೇರೆ ಬೇರೆ ವರ್ಡ್ಗಳಿಗೆ ಅಂತ ನಿಮ್ಮ ಮೈಂಡೇ ಥಿಂಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ನೀವು ಹಿಂಗೆ ಕಲಿತಾ ಹೋದರೆ, ನಾನೇ ಹೇಳಬೇಕಂತಿಲ್ಲ, ನೆಕ್ಸ್ಟ್ ನೀವು ಹಿಂಗೇ ಕಲಿತಾ ಹೋತಂದ್ರೆ, ನೀವು ಯಾವುದೋ ಒಂದು ಮೀನಿಂಗಿಂದ ವರ್ಡ್ ಸಿಕ್ತು ಅಂತಂದರೆ, ನಿಮ್ಗೆ ಎಕ್ಸಾಮಲ್ಲಿ ಇನ್ನೊಂದು ವರ್ಡ್ ಬಂತು ಅಂತಂದರೆ, ನೀವು ಅದಕ್ಕೇನು ಮಾಡ್ತೀರೋ, ಇದಕ್ಕೆ ಸಿಂಕ್ ಆಗುತ್ತೆ ಅದು ಈ ವೇಲೆ ಅಂತೇಳಿ ನೀವೇ ಹಾಕ್ತೀರಾ. ಹಾಗೆ ಅರ್ಥ ಆಯ್ತಲ್ವಾ. ಓಕೆ. ಅಂದರೆ ಹರ್ಮೆಟಿಕ್ ಅಂತಂದರೆ ಯಾವ ಥರ ಅರ್ಥ ಆಯ್ತಲ್ವಾ. ಹಾಗೆ ರಿಕಂಡೈಟ್ ಅಂತಂದ್ರೆ ಏನೋ ಗಹನವಾದ ಅಂತಂದರೆ ತಿಳಿವಿಗೆ ನಿಲುಕದ, ಒಟ್ಟು ಸುಲಭಕ್ಕೆ. ಇಲ್ಲಿ ನೋಡ್ರಿ, ಇದ್ದು ಅಣ್ಣ ಫುಲ್ ಬೋರ್ಡ್ ಮೇಲೆ ಬರೋದು ಏನೋ ಅರ್ಥ ಮಾಡ್ಕೊಳಕ್ಕೆ ಹೊರಟಿದ್ದಾನೆ, ಸತ್ರು ಆಗಲ್ಲ. ಹಾಗೆ ವೆರಿ ಅಬ್ಸ್ಕರ್ ಅನ್ನೋ ವರ್ಡು ಬಂದಿದೆ ಅನ್ಸತ್ತೆ, ಬರಲಿಲ್ಲ ಅಂತಂದರೆ ಬರ್ಕೊಳ್ಳಿ. ಅಬ್ಸ್ಕರ್ ಅಂತಂದ್ರೆ ಒಂಥರ ಸ್ಪಷ್ಟವಾಗಿ ಕಾಣದೇ ಇರೋದು, ಒಂಥರ ಮಾಸವಾಗಿ ಸ್ಪಷ್ಟವಾಗಿ ಕಾಣ್ತಾನೆ ಇಲ್ಲ, ಅದು ಓದೋಕ್ಕೆ ಕಷ್ಟ ಸ್ಪಷ್ಟವಾಗಿ. ಅವ್ನ ಹ್ಯಾಂಡ್ ರೈಟಿಂಗ್ ಅಬ್ಸ್ಕರ್ ಹ್ಯಾಂಡ್ ರೈಟಿಂಗ್ ಅಂದರೆ ಸ್ವಲ್ಪ ಖರಾಬ್ ಹ್ಯಾಂಡ್ ರೈಟಿಂಗ್ ಅನ್ನೋ ಥರ, ಅರ್ಥನೇ ಆಗಲ್ಲ ಅದು. ಹಾಗೆ ಇದು ಕೂಡ ಸಿನೋನಿಮ್ ಆಗುತ್ತೆ. ಓಕೆನಾ. ಸ್ಟಾರ್ ಮಾಡಿ ಹಾಕಿಬೇಕಾದ್ರೆ ಬರೆದಿಟ್ಕೊಳ್ರಿ. ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ರಿಕ್ವೈರ್ಸ್ ಎಕ್ಸ್ಪರ್ಟ್ ನಾಲೆಡ್ಜ್ ಅಂತಂದರೆ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ನಾಲೆಡ್ಜ್ ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ರಿಕಂಡೈಟ್ ಅಂತಂದರೆ ರಿಕಂಡೈಟ್ ಥಿಯರೀಸ್ ಕನ್ಫ್ಯೂಸ್ ಸ್ಟೂಡೆಂಟ್ಸ್ ಅಂತಂದರೆ
ಸಿಕ್ಕಾಪಟ್ಟ ನಾಲೆಡ್ಜ್ ರಿಕ್ವೈರ್ಮೆಂಟ್ ಇರುವಂಥ ಒಂದಿಷ್ಟು ಥಿಯರೀಸ್ಗಳು ಏನು ಮಾಡ್ತು ಸ್ಟೂಡೆಂಟಿಗೆ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಹೆಂಗೆ ಎಂಥ ಕತೆ ಇದು ಅಯ್ಯೋ ಶಿವನೇ ಅಂತ. ಅರ್ಥ ಆಯ್ತಾ? ಹಾಗೆ ಪ್ರಫೌಂಡ್ ಅಂತಂದ್ರೆ ಏನು? ಆಳವಾದ ಅಂತಂದ್ರೆ ಹೆವಿ ನಾಲೆಡ್ಜ್ ಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಬೇಕು, ಆಳವಾದ ತಿಳುವಳಿಕೆ ಬೇಕು ಅದ್ರ ಬಗ್ಗೆ, ಡೀಪ್ ಮೀನಿಂಗ್ ಅದು. ಓಕೆನಾ? ಹ್ಯಾಸ್ ಗ್ರೇಟ್ ಡೆಪ್ತ್ ಆರ್ ಇಂಪಾರ್ಟೆನ್ಸ್, ಸ್ಟ್ರಾಂಗ್ ಇಂಟೆಲೆಕ್ಚುವಲ್ ಇಂಪ್ಯಾಕ್ಟ್ ಅಂತಂದ್ರೆ ಇಂಟೆಲೆಕ್ಚುವಲ್ ಅಂತಂದ್ರೆ ಏನು? ಬೌದ್ಧಿಕ ಮಟ್ಟ, ಬೌದ್ಧಿಕ ಸಾಮರ್ಥ್ಯ. ಆ ಸ್ಟ್ರಾಂಗ್ ಬೌದ್ಧಿಕ ಮಟ್ಟ ನಮಗೆ ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಖೋಯ್ ಹ್ಯಾವ್ ಯು, ಖೋಯ್ ಅಂದ್ರೆ ನಾವು ಕರಿತೀವಲ್ಲ ಹೋಯ್ ಅಂತ, ಅದು ಖೋಯ್. ಹ್ಯಾವ್ ಯು ಫೌಂಡ್ ಯುವರ್ ಬಾಲ್ ಎಟ್ ಅಂತಂದ್ರೆ ಏನೋ, ನಿಮ್ಮ ಬಾಲ್ ಇನ್ನೂ ಸಿಗ್ಲಿಲ್ವಾ ನಿಮಗೆ ಅಂತ ಹೇಳ್ತೇನೆ. ನಾವು ಅಷ್ಟೇ ಈ ಥರ ಪೊದೆಲೆಲ್ಲ ಬಾಲ್ ಕಳೆದೋಗಿರುತ್ತಲ್ವಾ, ಬಿದ್ದೋಗಿರುತ್ತೆ, ನಾವು ಹುಡುಕ್ತಾ ಇರ್ತೀವಲ್ವಾ. ಎಸ್ ಬಟ್ ನೌ ಐ ಹ್ಯಾವ್ ಲಾಸ್ಟ್ ಮೈ ಕ್ಲಬ್. ಏನಿದು ಇದು ಸಿಗ್ಲಿಲ್ಲ, ಬಟ್ ಆದ್ರೂ ನಾನು ನನ್ನ ಕ್ಲಬ್ನೇ ಕಳ್ಕೊಬಿಟ್ಟೆ, ಎಲ್ಲ ಹೋಗ್ಬಿಟ್ರು, ನಾನು ಒಬ್ಬನೇ ಹುಡುಕ್ತಾ ಇದ್ದೆ ನನ್ನ ಹತ್ರ. ಅಂದರೆ ಅರ್ಥ ಏನೀಗ, ನಾವು ಈ ಥರ ಬಾಲೆಲ್ಲ ಕಳ್ಕೊಂಡು ಹುಡುಕಿದೀವಲ್ವಾ, ಅಂದರೆ ಅವನಿಗೆ ಈಗ ಯಾವುದೋ ಒಂದು ಕಾಡಲ್ಲಿ ಕಳೆದೋಯ್ತು ಅಂತಂದ್ರೆ ಅವನು ಅಲ್ಲಿ ಅದನ್ನ ಹುಡ್ಕೊಳ್ಳೋದಕ್ಕೆ ಅವನಿಗೆ ಆ ಕಾಡಿನ ಬಗ್ಗೆ ಅಥವಾ ಇದ್ರ ಬಗ್ಗೆ ಡೀಪ್ ನಾಲೆಡ್ಜ್ ಬೇಕು. ಹೆಂಗೆ ಎಲ್ಲಿ ಹೋಗಿರ್ಬೋದು, ನಾವು ಇದು ಮಾಡ್ತೀವಿ, ಬಾಲ್ ಕಳೆದು ಎಲ್ಲಿ ಬೀಳ್ತು ಬಾಲು, ಫಸ್ಟ್ ನೀ ಇಲ್ಲಿಂದ ಹೊಡೆದ್ಯಾನ ಕ್ರಿಕೆಟ್ ಬ್ಯಾಟಲ್ಲಿ, ಅದು ಇಲ್ಲಿ ಬಿತ್ತು, ಇಲ್ಲಿ ಬಿದ್ದರೆ ಇಲ್ಲಿ ಬಿದ್ದು ಇಲ್ಲಿ ಪಿಚ್ ಬಿದ್ದಿರೋಕ್ಕೆ ಸಾಧ್ಯತೆ ಐತಿ, ಹಿಂಗೆ ಇದಕ್ಕೆ ಇಲ್ಲಿ ಹೊಡೆದು ಇಲ್ಲಿ ಪಿಚ್ ಬಿದ್ದು ಇಲ್ಲಿ ಹೋಗಿರ್ಬೋದು ನೋಡು, ಹಾಂ ಈ ಜಾಗದಲ್ಲಿ ಹುಡ್ಕಾನೆ. ಅಂದರೆ ಏನು ಮಾಡ್ತೀರಿ ನೀವು, ಅದೊಂದು ಸ್ಟ್ರಾಂಗ್ ಆಗಿ ಅದ್ರ ಬಗ್ಗೆ ಡೀಪ್ ಆಗಿ ಅದನ್ನ ಆಳವಾಗಿ ಥಿಂಕ್ ಮಾಡಿ ಥಾಟ್ ಮಾಡಿ ಇಲ್ಲಿ ಹೋಗಿದೆ ಅನ್ನೋ ಥರ ನೋಡ್ತಿರಲ್ವಾ. ಹಾಗೆ ಪ್ರಫೌಂಡ್ ನಾಲೆಡ್ಜ್ ಅಂತಂದರೆ ಆಳವಾದ ಜ್ಞಾನ, ಹೆವಿ ಜ್ಞಾನ ಇರಬೇಕು ಅನ್ನೋ ಥರ. ಹಿಸ್ ಸ್ಪೀಚ್ ವಾಸ್ ಪ್ರಫೌಂಡ್. ಓಕೆನಾ? ಎನಿಗ್ಮ್ಯಾಟಿಕ್ ಅಂತಂದ್ರೆ ಏನು? ರಹಸ್ಯಮಯ, ಮಿಸ್ಟೀರಿಯಸ್ ಅಂತಂದ್ರೆ ಏನ್ರಿ? ಈಗ ನೋಡ್ರಿ, ಪಜಲ್ನ ಸಾಲ್ವ್ ಮಾಡ್ರೆ ನಮಗೆ ಏನೋ ಒಂದು ಸಿಗ್ತೈತಿ, ಇದ್ರಲ್ಲಿ ಚಿತ್ರ ಎಲ್ಲ ಇರ್ತೈತೆ, ಅದನ್ನ ನೀಟಾಗಿ ಸಾಲ್ವ್ ಮಾಡಿದ್ವಿ ಅಂತಂದ್ರೆ ಏನೋ ಒಂದು ಕ್ಲೂ ಸಿಗುತ್ತೆ ಅದ್ರಲ್ಲಿ ನಮ್ಗೆ, ಅಲ್ವಾ? ರಹಸ್ಯ ಅದು, ಆ್ಯಕ್ಚುಲಿ ರಹಸ್ಯ. ಏನಕ್ಕೆ ರಹಸ್ಯ? ಈ ಥರ ತುಂಡಾಗಿದೆ, ಅದನ್ನು ನಾವು ಸಾಲ್ವ್ ಮಾಡಬೇಕು ಜೋಡಿಸಿ, ಅವಾಗ ನಮಗೇನಾಗುತ್ತೆ, ಆ ರಹಸ್ಯ ನಮಗೆ ಸಿಗುತ್ತೆ. ಹಾಗೆ ಅಂತಂದರೆ ಒಟ್ಟು ಸುಲಭಕ್ಕೆ ನಮಗೇನಾಗಿದೆ, ಅದು ಈಸಿಯಾಗಿ ಸಿಗ್ತಾ ಇಲ್ಲ, ಅದು ಅರ್ಥನೇ ಫಸ್ಟ್ ಆಫ್ ಆಲ್ ಪಜಲ್ ಸಾಲ್ವ್ ಮಾಡೋದೇ ಅರ್ಥ ಆಗಲ್ಲ ನಮಗೆ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪಜಲ್ ಸಾಲ್ವ್ ಮಾಡಿ ಆ ಸಾಲ್ವ್ ಮಾಡಿದ್ಮೇಲೆ ಏನೋ ಒಂದು ಕ್ಲೂ ಸಿಗುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಎಷ್ಟೊಂದು ಡೀಪ್ ಇದೆ ಅಲ್ವ ಅದು. ಒಟ್ಟು ಸುಲಭಕ್ಕೆ ಅರ್ಥ ಆಗಲ್ಲ ಅಂತ, ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಇದೆ ನೋಡಿ. ಒಟ್ಟು ಸುಲಭಕ್ಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಆರ್ ಎಕ್ಸ್ಪ್ಲೈನ್, ಕ್ರಿಯೇಟ್ಸ್ ಕ್ಯೂರಿಯಾಸಿಟಿ, ಬಟ್ ಕ್ಯೂರಿಯಾಸಿಟಿನೇ ಕ್ರಿಯೇಟ್ ಮಾಡ್ತಿದ್ದು. ಎನಿಗ್ಮ್ಯಾಟಿಕ್ ಅಂತಂದ್ರೇನು? ಈಗ ನೋಡ್ರಿ, ನಾವು ಪಜಲ್ ಸಾಲ್ವ್ ಮಾಡಿದ್ರೆ ನಮಗೆ ಕ್ಯೂರಿಯಸ್ ಅಲ್ವಾ, ಏನಿದೆ, ಏನು ಬರುತ್ತೆ, ಏನು ಸಿಗ್ಬೋದು, ನೋಡೋಣ ಅಂತ ಸಾಲ್ವ್ ಮಾಡ್ತೀವಿ ಅಂದರೆ ಕ್ಯೂರಿಯಸ್ ಅದು, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಶಿ ಗೇವ್ ಎನ್ ಎನಿಗ್ಮ್ಯಾಟಿಕ್ ಸ್ಮೈಲ್. ಅರ್ಥ ಆಯ್ತಲ್ವಾ? ಇದ್ರ ಅರ್ಥ ಆಯ್ತು ನಿಮಗೆ? ಈಗ ಅವತ್ತು ಒಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ, ಈಗ ಮದುವೆ ಮನೆಗೆ ಹೋಗಿರ್ತೀರಾ, ಹುಡುಗಿ ಏನು ಮಾಡ್ತಾಳೆ, ನಿಮಗೆ ಒಂದು ಸ್ಮೈಲ್ ಕೊಡ್ತಾಳೆ, ನಿಮಗೆ ಅದು ಏನೋ ಒಂಥರ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಇದು ನನ್ನ ಕಂಡಮ್ ಮಾಡೋ ಸ್ಮೈಲಾ, ಇಲ್ಲ ನನಗೆ ಬಿದ್ದಿರೋ ಸ್ಮೈಲಾ, ಇಲ್ಲ ನನ್ನ ಹಳ್ಳಕ್ಕೆ ಬೀಳಿಸೋ ಸ್ಮೈಲಾ, ಏನು ಕತೆ ಅಂತ. ಅರ್ಥ ಆಯ್ತಲ್ವಾ? ಶಿ ಗೇವ್ ಮಿ ಎನಿಗ್ಮ್ಯಾಟಿಕ್ ಸ್ಮೈಲ್ ಅಂತಂದ್ರೆ ಹಂಗೆ ಒಂದು ಸ್ಮೈಲ್, ಅದು ಏನೋ ಒಂದು ಅನುಮಾನಾಸ್ಪದವಾಗಿ ನಿಗೂಢ ಇರುತ್ತೆ ಆ ಸ್ಮೈಲಲ್ಲಿ, ಏನೋ ಒಂದು ನಿಗೂಢ. ಓಕೆನಾ? ಅದಕ್ಕೆ ಹುಡುಗಿರು ನಗುವಿಗೆ ಸುಮ್ಮನೆ ಬೀಳಕ್ಕೆ ಹೋಗ್ಬೇಡಿ ಹುಡುಗರ, ಓದ್ರಿ. ಓಕೆನಾ? ನೀವು ಓದಿ, ನಿಮಗೆ ನೆಕ್ಸ್ಟು ಜಾಬ್ ಆಗಿ ಮದುವೆ ಆದರೆ ನಿಮಗೂ ಒಂದೊಂದು ಸಣ್ಣ ಸಣ್ಣ ಆ್ಯಂಟನಿಮು ಸಿನೋನಿಮು ಹುಟ್ಟುತ್ತವೆ, ಅವರಿಗೂ ಕೂಡ ನನ್ನ ಕ್ಲಾಸಿಗೆ ಕಳಿಸ್ರಿ. ನೋಡಿರಿ, ನಿಮ್ಗೆ ಇಂಗ್ಲೀಷ್ ಬೇಕಂತಂದರೆ ಚೆನ್ನಾಗಿ, ಅಥವಾ ಮ್ಯಾಥ್ಸ್ನ ಹೆವಿ ನಾಲೆಡ್ಜ್ ಬೇಕಂತಂದರೆ ಈ ಸೆಲೆಕ್ಷನ್ ಗ್ರಿಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಸರ್ನ ಫಾಲೋ ಮಾಡ್ಕೊಳ್ಳಿ ಅಂತೇಳಿ ನಿಮ್ಮ ಆ್ಯಂಟೋನಿಮ್ಸ್ನ ನಿಮ್ಮ ಹುಟ್ಟಿರ್ತಾವಲ್ಲ ಅವ್ರನ್ನ ಕಳಿಸ್ರಿ. ಓಕೆನಾ? ಓಕೆನಾ? ಓಕೆ. ಕ್ರಿಪ್ಟಿಕ್ ಅಂತ ನಾನು ಆಗಲೇ ಹೇಳ್ದಲ್ಲ, ಕ್ರಿಪ್ಟಿಕ್ ನನ್ನ ಬಾಯಲ್ಲಿ ಹಂಗೆ ಬಂತು ನೋಡಿರಿ. ಕ್ರಿಪ್ಟಿಕ್ ಮೆಸೇಜಿಗೆ ಆ್ಯಕ್ಚುಲಿ ನಾರ್ಮಲಾಗಿ ಯೂಸ್ ಮಾಡಿದ್ರೆ ಕ್ರಿಪ್ಟಿಕ್ ಮೆಸೇಜ್ ಅಂತ ಯೂಸ್ ಮಾಡ್ತೀವಿ. ಈಗಿನ ಕೆಲವರು ಹಿಡನ್ನಾಗಿ ಏನೋ ಕೋಡ್ ವರ್ಡ್ನೆಲ್ಲ ಯೂಸ್ ಮಾಡಿ ಮೆಸೇಜ್ ಮಾಡ್ತಾರಲ್ವ, ಕ್ರಿಪ್ಟಿಕ್ ಮೆಸೇಜ್. ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗಲ್ಲ ಅದು. ಈಗ ನಮ್ಮ ಲವರ್ಸ್ ಮಾಡ್ತಿರ್ತಾರೆ, ಬೇರೆ ಫೋನ್ ನೋಡಿದ್ರೆ ಎಂಥ ಮೆಸೇಜ್ ಮಾಡಿದ್ರೆ ದೇವರೇ ಅನ್ಬೇಕು, ಬಟ್ ಅವ್ರಿಬ್ರಿಗೆ ಮಾತ್ರ ಅರ್ಥ ಆಗ್ತಿರುತ್ತೆ ಅದು. ಏನದ? ಕ್ರಿಪ್ಟಿಕ್ ಮೆಸೇಜ್ ಅದು. ಗುಪ್ತಾರ್ಥ, ಹಿಡನ್ ಮೀನಿಂಗ್, ಹ್ಯಾಸ್ ಎ ಸೀಕ್ರೆಟ್ ಮೀನಿಂಗ್ ನಾಟ್ ಕ್ಲಿಯರ್ಲಿ ಎಕ್ಸ್ಪ್ರೆಸ್ಡ್ ಅಂತಂದರೆ ಕ್ಲಿಯರಾಗಿ ಎಕ್ಸ್ಪ್ರೆಸ್ ಆಗಿಲ್ಲ. ಹಿ ರೋಟ್ ಎ ಕ್ರಿಪ್ಟಿಕ್ ಮೆಸೇಜ್ ಅಂತಂದ್ರೆ ಅವನು ಏನು ಮಾಡಿದ, ಕ್ರಿಪ್ಟಿಕ್ ಮೆಸೇಜ್. ಇಲ್ಲಿ ನೋಡ್ರಿ, ಇದ್ರೊಳಗೆ ಏನೋ ಕ್ರಿಪ್ಟಿಕ್ ಮೆಸೇಜ್ ಬರೆದಿದ್ದಾರೆ ಗೋಡೆ ಮೇಲೆ. ನಾನು ಆಗಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟೆ ದುರಂಧರ್ ಮೂವಿಲಿ. ಅವ್ನು ಏನು ಮಾಡ್ತಾನೆ ಹೇಳ್ರಿ, ಆ ಮೂವಿಲಿ ಒಂದು ಹಾಳೆಯಲ್ಲಿ ಏನೇನೋ ಒಂದು ಟಾರ್ಗೆಟ್ನ ಬರೀತಾನೆ, ಬಟ್ ಅದಕ್ಕೆ ಒಂದು ಇಂಕನ್ನು ಚೆಲ್ಲಿದ್ರೆ ಮಾತ್ರ ಅದೇನಾಗುತ್ತೆ, ಶೋ ಆಗುತ್ತೆ. ಹೌದಾ? ನೋಡಿದ್ರಲ್ವ ದುರಂಧರ್ ಮೂವಿ, ಯಾರ್ಯಾರು ನೋಡಿದ್ರ? ಅದರಲ್ಲಿ ಹಿಂಗೆ ಶೋ ಮಾಡಿದ್ರೆ ಮಾತ್ರ ಶೋ ಆಗುತ್ತೆ. ಹಾಗೆ ಅದನ್ನು ಏನು ಮಾಡ್ತಾರೆ, ನಮ್ಮ ಎಂಬಸಿಗೆ ಕಳಿಸ್ತಾರೆ, ಇಲ್ಲಿ ನಮ್ಮ ಅಧಿಕಾರಿಗಳಿಗೆ. ಅವರು ಕೂಡ ಇಂಕನ್ನು ಇದು ಮಾಡಿ ನೋಡ್ತಾರೆ. ಅದೇ
ಅದೆಲ್ಲರೂ ಬೇರೆ ಕಡೆ ಹೋದ್ರೆ ಬಿದ್ದರೆ ಆ ಇಂಕನ್ನು ಯೂಸ್ ಮಾಡದೆ ಹೋದ್ರೆ ಅದು ಸುಮ್ಮನೆ ಖಾಲಿ ಹಾಳೆ ಥರ ಕಾಣ್ತಾ ಇರ್ತದೆ, ಅದ್ರೊಳಗೆ ಏನು ಬರೆದಿದೆ ಅಂತ ಗೊತ್ತಾಗಲ್ಲ. ಅರ್ಥ ಆಯ್ತಲ್ವಾ? ಅಂದರೆ ಕ್ರಿಪ್ಟಿಕ್ ಅಂತಂದ್ರೆ ಹಾಗೆ ಗುಪ್ತ ಅರ್ಥ, ಅದು ಯಾರಿಗೂ ಕಾಣಲ್ಲ, ತುಂಬ ಸೀಕ್ರೆಟು, ಹಿಡನ್ ಮೀನಿಂಗ್ ಇರುತ್ತೆ ಅದರಲ್ಲಿ. ಇನ್ ಕೇಸ್ ಅದನ್ನೇನಾದ್ರು ಕೊಟ್ಟಿದ್ರೂ ಕೂಡ ಅವನಿಗೆ ಏನಾದ್ರು ಅದ್ರ ಅರ್ಥ ಗೊತ್ತಾದರೂ ಕೂಡ ಕೆಲವರಿಗೆ ಅದು ಅರ್ಥನೇ ಆಗಲ್ಲ, ಅದು ಏನು ಬರೆದಿದ್ದಾರೆ ಅಂತ. ಎಕ್ಸಾಂಪಲ್ ಮಹಾಭಾರತದಲ್ಲಿ ನೀವು ಮಹಾಭಾರತ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಕೌರವ್ರು ಏನು ಮಾಡ್ತಾರೆ ಅಂತಂದ್ರೆ ಅವರಿಗೆ ಅರಿಗಿನ ಮನೆಯಲ್ಲಿ ಮನೆ ಮಾಡಿಕೊಟ್ಟಿರ್ತಾರೆ ಬೆಂಕಿ ಹಚ್ಚನ ಅಂತೇಳಿ ಯಾರಿಗೆ, ಪಾಂಡವರಿಗೆ. ಬಟ್ ಇವನು ವಿದುರ ಏನು ಮಾಡ್ತಾನೆ ಹೇಳ್ರಿ, ಮಂತ್ರಿ ವಿದುರ ಆ ಅಕ್ಕಿ ಚೀಲದೊಳಗೆ ಒಂದು ಇಲಿನ ಇಟ್ಟು ಕಳಿಸ್ತಾನೆ. ಓಕೆನಾ, ಇಲಿನ ಇಟ್ಟು ಕಳಿಸ್ತಾನೆ ಅಷ್ಟೇ. ಆ ಇಲಿ ಇದೆ ಅಕ್ಕಿ ಚೀಲದೊಳಗೆ ಅನ್ನೋದು ಎಲ್ರಿಗೂ ಕಾಣ್ತಾ ಇದೆ, ಬಟ್ ಅದು ಏನಾಗುತ್ತೆ ಯಾರಿಗೂ ಅರ್ಥ ಆಗ್ತಿಲ್ಲ, ಏನೋ ಇಲಿ ಬಂದು ಸೇರ್ಕೊಂಡಿದೆ ಅನ್ನೋ ಥರ. ಬಟ್ ಇಲಿ ಇಟ್ಟು ಕಳಿಸಿರೋ ಯಾರಿಗೆ, ಇವನಿಗೆ ಯುಧಿಷ್ಠಿರಂಗೆ ಮತ್ತೆ ಅರ್ಜುನ ಅವರಿಬ್ರು ಬ್ರಿಲಿಯಂಟ್ ಅಲ್ವ ಪಾಂಡವರಲ್ಲಿ, ಅವರಿಬ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇದರಲ್ಲಿ ಏನೋ ಒಂದು ಸಂದೇಶ ಇದೆ, ಏನೋ ಒಂದು ಮ್ಯಾಟ್ರ್ ಇದೆ ಅಂತೇಳಿ ಅಲ್ವಾ. ಅಂದರೆ ಹಾಗೆ ಅದೊಂದು ಕ್ರಿಪ್ಟಿಕ್ ಮೆಸೇಜ್, ಅದು ಹಿಡನ್ ಮೀನಿಂಗ್ ಇರುವಂಥ ಒಂದು ಮೆಸೇಜ್ ಅದು. ಅರ್ಥ ಆಯ್ತಲ್ವಾ? ಈಸಿ. ಈಗ ಆಂಟೋನಿಮ್ ಇಷ್ಟು ಈಸಿ ಇದನ್ನ ಕಲಿಯೋದು ಈಸಿ ಬಿಡಿ. ಕಾಂಪ್ರಿಹೆನ್ಸಿಬಲ್ ಅಂತಂದ್ರೆ ಏನು? ಈಸಿಯಾಗಿ ಅರ್ಥ ಆಗೋದು. ಕಾಂಪ್ರಿಹೆನ್ಸ್ ಅಂತಂದ್ರೆ ಅರ್ಥ ಕಾಂಪ್ರಿಹೆನ್ಸಿವ್, ಅಂಡರ್ಸ್ಟ್ಯಾಂಡಬಲ್, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಕಾಂಪ್ರಿಹೆನ್ಸಿವ್ ಪಾರ್ಟ್, ಅನ್ಕಾಂಪ್ರಿಹೆನ್ಸಿವ್ ಅಲ್ಲ ಇದು, ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಓದೋಕ್ಕೆ ಆಗಲ್ಲ ಅಂತಲ್ಲ, ಈಸಿಯಾಗಿ ಓದ್ಬೋದು ಕಾಂಪ್ರಿಹೆನ್ಸಿವ್. ಇದು ಎಲ್ರಿಗೂ ಗೊತ್ತಿರುತ್ತೆ, ಸುಮ್ಮನೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಕೆಲವರಿಗೆ ಗೊತ್ತಿರೋದು. ಕ್ಲಿಯರ್ ಆ್ಯಂಡ್ ಈಸಿ ಟು ಗ್ರಾಸ್ಪ್ ಅಂತಂದ್ರೆ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಕಾಂಪ್ರಿಹೆನ್ಸಿಬಲ್, ನೋ ಕನ್ಫ್ಯೂಷನ್ ಆರ್ ಮೀನಿಂಗ್, ನೋ ಕನ್ಫ್ಯೂಷನ್ ಇನ್ ಮೀನಿಂಗಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ದ ಲೆಸನ್ ವಾಸ್ ಕಾಂಪ್ರಿಹೆನ್ಸಿಬಲ್ ಅಂತಂದರೆ ಆ ಲೆಸನ್ ಇದೆಯಲ್ಲ ಇದು ಈಸಿಯಾಗಿ ಕಾಂಪ್ರಿಹೆನ್ಸಿಬಲ್, ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಫೆಸೈಲ್ ಅಂತಂದ್ರೆ ಹೇಳೋ. ಈಗ ನೋಡ್ರಿ, ಎಲ್ಲೋಯ್ತು ಕರ್ಸರ್ ಹೋಯ್ತು, ಓಕೆ. ಈ ಸೂಪರ್ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ, ಎಲ್ಲ ಬರೆದಿರ್ತಾರೆ ತೊಗರಿ ಬೇಳೆ. ನಂಗಂತೂ ತೊಗರಿ ಬೇಳೆ, ಉದ್ದಿನ ಬೇಳೆ ಎಲ್ಲ ಒಂದೇ ಥರ ಕಾಣ್ತವೆ, ಯಾವುದನ್ನು ತರಬೇಕಂತ ಗೊತ್ತಲ್ಲ, ಅವ್ರದ್ದೇ ಬರೆದಿರ್ತಾರೆ ತೊಗರಿ ಬೇಳೆ, ಉದ್ದಿನ ಬೇಳೆ ಅಂತ ಬರೆದಿರ್ತಾರೆ. ಅಂತ ಏನಾಗುತ್ತೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಭಾರಿ ಸುಲಭ, ಟೂ ಈಸಿ ಅರ್ಥ ಮಾಡ್ಕೊಳ್ಳೋದಕ್ಕಲ್ವ. ಅಂದರೆ ಫೇಸ್ ಮೇಲೆ ಕಾಣ್ತಾ ಇರುತ್ತೆ ಅದು, ಅದ್ರ ಫೇಸ್ ಮೇಲೆ ಕಾಣ್ತಾ ಇರುತ್ತೆ ಅದು ಏನು ಅಂತೇಳಿ, ಅಷ್ಟು ಈಸಿ ಅದು. ಕೆಲವೊಂದೇನು ಏನು ನೋಡ್ರೆ ಅರ್ಥ ಆಗಲ್ಲ ಅನ್ನೋ ಥರ ಇಲ್ಲ, ಇದು ಫೇಸ್ ಮೇಲೆ ಈಸಿಯಾಗಿ ಕಾಣಿಸ್ತಾ ಇದೆ ನಮಗೆ ಏನು ಬರೆದಿದ್ದಾರೆ ಅಂತೇಳಿ, ಹಾಗೆ ಅಷ್ಟು ಈಸಿ ಅದು ಅಂತ. ಲ್ಯಾಕ್ಸ್ ಆಫ್ ಡೆಪ್ತ್ ಆರ್ ಎಫರ್ಟ್, ಸೂಪರ್ಫಿಷಿಯಲ್ ಆನ್ಸರ್, ಏನೋ ಡೆಪ್ತ್ ಎಫರ್ಟ್ ಅಥವಾ ಇದು ಬೇಕಾಗಿಲ್ಲ. ಲ್ಯಾಕ್ಸ್ ಅಂತಂದ್ರೇನೋ ಕಡಿಮೆ, ಅದು ಜಾಸ್ತಿ ಎಫರ್ಟ್ ಬೇಡ, ಡೆಪ್ತ್ ನಾಲೆಡ್ಜ್ ಬೇಡ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈಗ ನಿಮಗೇನಾದರೂ ಯಾವುದೋ ಒಂದು ಎರಡು ಬೇಳೆಗಳು ಒಂದೇ ಥರ ಕಾಣ್ತಾವಲ್ಲ, ಯಾವುದೋ ಒಂದು ಉದ್ದಿನ ಬೇಳೆ, ತೊಗರಿ ಬೇಳೆ, ಯಾವ್ಯಾವ ಬೇಳೆ ಒಂದಿಷ್ಟು ಒಂದೇ ಥರ ಕಾಣ್ತವೆ. ಅವು ನಿಂಗೆ ಇಟ್ಬಿಟ್ರೆ ನಿಮ್ಗೆ ಯಾರ್ಯಾರಿಗೆ ಅರ್ಥ, ಅದೊಂಥರ ಕ್ರಿಪ್ಟಿಕ್ ಮೆಸೇಜ್ ಆಗೋಗುತ್ತೆ. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಯಾವ ಬೇಳೆ ಯಾವುದು ಇದು ಅಂತ ಅಮ್ಮನೇ ಬರ್ಬೇಕು ಅದಕ್ಕೆ. ಆದರೆ ನಮಗೇನಾಗುತ್ತೆ, ಹೆಸರು ಬರೆದಿರ್ತಾರೆ, ನಾವು ತಂದುಬಿಡ್ಬೋದು. ಹಿ ಗೇವ್ ಎ ಫೆಸೈಲ್ ರಿಪ್ಲೈ ಅಂತಂದರೆ ಫೇಸೈಲ್ ರಿಪ್ಲೈ ಅಂತಂದ್ರೆ ಏನು, ಫಸಿಲೆ ಅಂತ ನೆನ್ಪಿಟ್ಕೊಡ್ರಿ, ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳೋದಕ್ಕೆ. ಅವಳೇನು ಮಾಡಿದ್ಲು, ಈಸಿಯಾಗಿ ಅರ್ಥ ಆಗೋಂಥ ಒಂದು ರಿಪ್ಲೈ ಕೊಟ್ಟಳು, ಕ್ರಿಪ್ಟಿಕ್ ಮೆಸೇಜ್ ಮಾಡಲಿಲ್ಲ ಅವಳು. ಅಪ್ಪರೆಂಟ್ ಅಂತಂದ್ರೆ ಸ್ಪಷ್ಟವಾಗಿ, ಅಪ್ಪರೆಂಟ್ ಮೇಲೆ ಕಾಣಿಸ್ತಾ ಇದೆ, ಅಪ್ಪರೆಂಟ್ ಎರರ್ ಮರೆಯೋದು ಎಷ್ಟು ಈಸಿ ಐತೆ ನೋಡಿ. ಅಪ್ಪರೆಂಟಾಗಿ ಕಾಣಿಸ್ತಾ ಇದೆ, ನೀ ಇಷ್ಟು ಈಸಿನ ಈಗ ಇಂಗ್ಲೀಷಲ್ಲಿ ಎರರ್ನ ಫೈಂಡ್ ಮಾಡ್ತೀವಿ, ಅಪ್ಪರೆಂಟ್ ಎರರ್ ಮರೆಯೋದು ಇಷ್ಟು ಈಸಿನ ನೀವು ಕಂಡಿಡಿಯೋಕ್ಕಾಗಲಿಲ್ಲ ನಿಮಗೆ. ಬರೀ ಇದೇನು ಸಿಂಗ್ಯುಲರ್ ನೌನಿಗೆ ಪ್ಲೂರಲ್ ವರ್ಬ್ ಹಾಕಿದ್ದಾರೆ, ಏನೋ ಈಗ ಏನೋ ಹಿ ಗೋಸ್ ಟು ದ ಆಗ್ಬೇಕು, ಹಿ ಗೋ ಟು ದ ಮಾರ್ಕೆಟ್ ಅಂತ ಹಾಕ್ಬಿಟ್ಟಾರೆ, ಹಿ ಗೋಸ್ ಆಗ್ಬೇಕು. ಸೊ ಇಷ್ಟು ಅಪ್ಪರೆಂಟ್ ಎರರ್ ಅಲ್ಲ ಮರೆಯೋದು. ಅರ್ಥ ಆಯ್ತಲ್ವಾ? ಅಂದ್ರೆ ಅಪ್ಪರೆಂಟ್ ಅಂದರೆ ಸ್ಪಷ್ಟ, ಈಸಿಯಾಗಿ ಕಾಣಿಸ್ತಾ ಇದೆ ಅಂತ. ಓಕೆನಾ? ಕ್ಲಿಯರ್ಲಿ ಸೀನ್ ಅಂತಂದರೆ ಈಸಿಯಾಗಿ ಕಾಣಿಸ್ತಾ ಇದೆ, ಈಸಿಲಿ ನೋಟಿಸ್ಡ್ ಆರ್ ಅಂಡರ್ಸ್ಟ್ಯಾಂಡ್ ಆರ್ ನೋ ಹಿಡನ್ ಮೀನಿಂಗ್, ಬೇರೆ ಹಿಡನ್ ಮೀನಿಂಗ್ ಎಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಹಿಸ್ ಫಿಯರ್ ವಾಸ್ ಅಪ್ಪರೆಂಟ್ ಅಂತಂದ್ರೆ ಅವನ ಭಯ ಅವನಿಗೆ ಕಾಣಿಸ್ತಾ ಇತ್ತು, ಮುಖದಲ್ಲೇ ಕಾಣಿಸ್ತಾ ಇತ್ತು ಅವನ ಭಯ, ಅವನು ಹೆದರ್ತಾ ಇದ್ದಾನೆ ಅನ್ನೋ ಥರ. ಎವಿಡೆಂಟ್ ಅಂದರೆ ಏನು ಹೇಳ್ರಿ, ಎವಿಡೆಂಟಾಗಿ ನೀ ಏನು ಸುಳ್ಳು ಹೇಳ್ತೀವಿ ಮರಿ, ಎವಿಡೆಂಟಾಗಿ ಕಾಣಿಸ್ತಾ ಇದೆ ನೀ ಮಾಡಿರೋ ತಪ್ಪು. ಈಗ ನೋಡ್ರಿ, ಪ್ರೂವ್ ಇಟ್ ಅಂತ ಹೇಳ್ತಾ ಇದ್ದಾಳೆ ಇವಳು, ಅದರಲ್ಲಿ ಏನೈತೆ ಮರ ಐತಿ, ಎವಿಡೆಂಟಾಗಿ ಕಾಣಿಸ್ತಾ ಇದೆ, ಇದು ಇಷ್ಟು ಈಸಿಯಾಗಿದೆ, ಇದೆಲ್ಲ ಏನು ಸಾಲ್ವ್ ಮಾಡಿದೆ ಏನೋ ಅಂತ ಅವನು ಹೇಳ್ತಾ ಇದ್ದಾನೆ ಅನ್ನೋ ಥರ. ಹಾಗೆ ಎವಿಡೆಂಟ್ ಅಂತಂದ್ರೆ ಏನೋ, ಈಗ ಹೇಳ್ತಾ ಇರ್ತಾನ, ಇಲ್ಲ ನಾನು ಅದನ್ನ ಮಾಡಿಲ್ಲ, ಏನು ಸುಳ್ಳು ಹೇಳ್ತೀವಿ ಮರಿ, ಎವಿಡೆಂಟಾಗಿ ಈ ವಿಡಿಯೋದಾಗ ಕಾಣಿಸ್ತಾ ಇದೆ, ನೀನೇ ಮಾಡಿರೋದು ನೋಡಿ, ಕತ್ಕೊಂಡು ಹೋಗಿರೋದು. ಎವಿಡೆಂಟ್ ಅಂದರೆ ಅರ್ಥ ಆಯ್ತಾ, ಎವಿಡೆನ್ಸ್ ಸಿಕ್ತು ವಿಡಿಯೋದಲ್ಲಿ, ಅದಕ್ಕೆ ನಿಮಗೆ ನೀನು ಎವಿಡೆಂಟಾಗಿ ಸಿಕ್ಕಿಬಿದ್ದೆ ಅಂದರೆ ಸ್ಪಷ್ಟವಾಗಿ ಎವಿಡೆನ್ಸ್ ನಮ್ಗೆ ಎವಿಡೆನ್ಸ್ ಸಿಕ್ಕಿದಾಗ ಏನಾಗುತ್ತೆ ಹೇಳ್ರಿ, ಯಾವುದೊಂದು ಕೊಲೆ ಕೇಸ್ ಆಗ್ತಾ ಇರುತ್ತೆ,
ಏನಾಗುತ್ತೆ, ನಿಮ್ಗೆ ಏನು ಸಿಗ್ಲ ಅಂದ್ರೆ ತುಂಬ ಮಿಸ್ಟೀರಿಯಸ್ ಸಿಗುತ್ತೆ, ಯಾರು ಮಾಡಿರೋದು ಏನು ಕತೆ. ಬಟ್ ಆದರೆ ಎವಿಡೆನ್ಸ್ ಸಿಕ್ಬಿಟ್ರೆ ಏನಾಗುತ್ತೆ, ಸ್ಪಷ್ಟ ಆಗ್ಬಿಡುತ್ತೆ, ಹಾಂ ಇವರೇ ಮಾಡಿರೋದು ಅಂತ. ಎವಿಡೆನ್ಸಿಂದ ಎವಿಡೆಂಟ್ ನೆನ್ಪಿಟ್ಬಿಟ್ರೆ ಸ್ಪಷ್ಟ. ಆಬ್ವಿಯಸ್, ಆಬ್ವಿಯಸ್ ಅಂತಂದರೆ ಆಬ್ವಿಯಸ್ಲಿ ಇವನೇ ಮಾಡಿರೋದು, ಆಬ್ವಿಯಸ್ ಆಗಿ ಕಾಣಿಸ್ತದೆ, ಎಕ್ಸಾಕ್ಟಾಗಿ ಕಾಣಿಸ್ತದೆ, ಕ್ಲಿಯರ್ಲಿ ವಿಸಿಬಲ್, ಈಸಿ ಟು ರೆಕಗ್ನೈಸ್. ಹರ್ ಜಾಯ್ ವಾಸ್ ಎವಿಡೆಂಟ್ ಅಂತಂದರೆ ಅವಳ ಖುಷಿ ಏನಾಗಿತ್ತು, ಎವಿಡೆಂಟ್, ಅವಳ ಮುಖದಲ್ಲಿ ಕಾಣಿಸ್ತಾ ಇತ್ತು, ತುಂಬ ಖುಷಿಯಾಗಿದ್ಲು, ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಲೂಸಿಡ್, ಲೂಸಿಡ್ ಅಂತಂದ್ರೆ ಏನು, ಲೂಸಿಡ್ ಸ್ಪಷ್ಟವಾಗಿ ಅರ್ಥವಾಗುವ, ಈಸಿಯಾಗಿ ಕಾಣುತ್ತೆ, ಕ್ಲಿಯರ್. ಈಗ ನೋಡ್ರಿ ನೀರು, ನೀರಿಂದ ಆಚೆಗೆ ಏನಿದೆ ಅಂತ ಈಗ ನೋಡ್ರಿ ಗೆರೆ ಇದ್ದದ್ದು ಕೂಡ ಕಾಣಿಸ್ತದೆ ಅಷ್ಟು. ಆ್ಯಕ್ಚುಲಿ ಲೂಸಿಡನ್ನ ಆ್ಯಕ್ಚುಲಿ ನೀರಿಗೆ ಯೂಸ್ ಮಾಡ್ತಾರೆ, ಲೂಸಿಡ್ ಪೂಲ್ ಅಂತ ಯೂಸ್ ಮಾಡ್ತಾರೆ. ಅಂದರೆ ಪೂಲ್ ಅಂತಂದ್ರೆ ನೋಡ್ರಿ ಕೊಳ, ಆ ಕೊಳ ಎಷ್ಟು ತಿಳಿಯಾಗಿದೆ ಅಂತಂದ್ರೆ ಅದ್ರ ಕೆಳಗಡೆ ಇರುವಂಥ ಒಂದು ಕಾಯಿನ್ ಹಾಕಿದ್ರು ಕೂಡ ಆ ಕಾಯಿನ್ ಎಲ್ಲಿದೆ ಅಂತ ಕಾಣಿಸ್ತದೆ, ಅಷ್ಟೊಂದು ಕ್ಲಿಯರ್ ಆಗಿದೆ. ಅದೇ ನೀವು ಇದು ಗಲೀಜು ಗಬ್ಬಾಗಿದ್ರೆ ಏನಾಗುತ್ತೆ, ಅದು ಕೊಳಕಾಗಿದ್ರೆ ಏನಾಗುತ್ತೆ, ಅದೇನಾಗುತ್ತೆ ಅವಾಗ ಏನು ಕಾಣಲ್ಲ ಕೆಳಗಡೆ ಇರೋದು, ಅದು ಅವಾಗ ಕ್ರಿಪ್ಟಿಕ್ ಆಗತ್ತೆ. ಅರ್ಥ ಆಯ್ತಾ? ಸೊ ಇದು ಏನೀಗ ಅಷ್ಟೊಂದು ಈಸಿಯಾಗಿ ಕಾಣಿಸ್ತದೆ, ಕ್ಲಿಯರಾಗಿ ಕಾಣಿಸ್ತದೆ, ಲೂಸಿಡ್ ವಾಟರ್. ಓಕೆನಾ? ಆಮೇಲೆ ಏನು, ಎಕ್ಸ್ಪ್ರೆಸ್ಡ್ ಕ್ಲಿಯರ್ಲಿ, ಈಸಿ ಟು ಅಂಡರ್ಸ್ಟ್ಯಾಂಡ್ ಐಡಿಯಾಸ್ ಅಂತಂದರೆ ಏನೋ ಒಂದು ಐಡಿಯಾಗಳಿದ್ರೆ ಅದನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎ ಲೂಸಿಡ್ ಎಕ್ಸ್ಪ್ಲನೇಷನ್ ಅಂತಂದರೆ ಎಕ್ಸ್ಪ್ಲನೇಷನ್ ಏನಾಗಿತ್ತು ಅವ್ನು ಕೊಟ್ಟಿರೋ ಎಕ್ಸ್ಪ್ಲನೇಷನ್. ಈಗ ನಾನು ಕೊಡ್ತಾ ಇದ್ದೀನಲ್ವಾ, ನಾನು ನಿಮ್ಗೆ ಯಾವ ಥರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಲೂಸಿಡ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿಲ್ಲ, ಯಾರಿಗಾರು ಅರ್ಥ ಆಗ್ತಿಲ್ವಾ ನಾನು ಹೇಳೋ ಇದು ಕ್ಲಾಸಸ್, ಅಥವಾ ನಾನು ಹೇಳೋ ಎಕ್ಸ್ಪ್ಲನೇಷನ್ ಯಾರಿಗಾದರೂ ಕ್ರಿಪ್ಟಿಕ್ ಆಗಿ ಅಥವಾ ಅಬ್ಸ್ಟ್ರೂಸ್ ಆಗಿ ಅಥವಾ ಮತ್ತೇನೊಂದಿಷ್ಟು ವರ್ಡ್ ಬಂದ್ವಲ್ಲ ಆ ಥರ ಆಗಿ ಏನಾದ್ರು ಕಾಣಿಸ್ತಾ ಇದೆಯಾ? ಇಲ್ಲ ತಾನೆ. ತುಂಬ ಈಸಿಯಾಗಿ ಎಕ್ಸಾಂಪಲ್ ಕೊಟ್ಟು ಇಮೇಜನ್ನು ಕೂಡ ಹಾಕಿ, ಇಮೇಜನ್ನು ಹುಡುಕಿ ಹಾಕ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ ಆ್ಯಕ್ಚುಲಿ. ಇಮೇಜನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಯಾವ್ದು ಇದಕ್ಕೆ ತುಂಬ ಇಮೇಜ್ ಬರುತ್ತೆ, ಕೆಲವೊಂದಕ್ಕೆ ಇಮೇಜೇ ಸಿಗೋದಿಲ್ಲ. ಸೊ ಎ ಐಯನ್ನು ಯೂಸ್ ಮಾಡಿಕೊಂಡು ಎ ಐ ಜೊತೆಗೆ ಈ ಇಮೇಜನ್ನು ಕ್ರಿಯೇಟ್ ಮಾಡಿಸ್ಕೊಂಡು ನಿಮಗೆ ಯಾವುದು ಹಾಕಿದರೆ ಅಕ್ಯುರೇಟಾಗಿ ಅರ್ಥ ಆಗತ್ತೆ ಅನ್ನೋದನ್ನು ನಾನು ಥಿಂಕ್ ಮಾಡಿ ಇದು ಮಾಡಿ ಇಮೇಜ್ ಪ್ಲೇಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆನಾ? ನೀವು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು ನಾನು ಈಗ ಇನ್ಮೇಲೆ ಏನಾಗುತ್ತೆ ಅಂತಂದರೆ, ಇಷ್ಟೊಂದು ಟೈಮ್ ಕೊಟ್ಟು ಯಾಕೆ ಮಾಡೋದು, ಸ್ವಲ್ಪ ಸಿಂಪಲಾಗಿ ಮಾಡುವ, ಇಮೇಜ್ ಎಲ್ಲ ಬೇಡ ಅನ್ನೋ ಥರನೂ ಮೈಂಡ್ ಬಂದ್ಬಿಡ್ಬೋದು. ಯಾಕಂತಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ. ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ದಂಗೆ ತುಂಬ ಜನ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಇನ್ನೂ ನಾನು ಕ್ಲಾಸಿಗೆ ಕರ್ಕೊಬಂದು ತೋರಿಸಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಓಕೆನಾ? ಫ್ರಿವೋಲಸ್ ಅಂತಂದರೆ ಹೇಳ್ರಿ, ಆ ವರ್ಡ್ ಮುಗೀತೀಗ. ಓಕೆನಾ? ಇಲ್ಲಿಗೆ ಎಂಟನಿಮು ಸಿನೋನಿಮು ಆ ಮೀನಿಂಗ್ ವರ್ಡ್ ಮುಗೀತು. ಫ್ರಿವೋಲಸ್ ಅಂತಂದ್ರೆ ಹೇಳ್ರಿ, ಅರ್ಥವಿಲ್ಲದ, ನಾಟ್ ಸೀರಿಯಸ್, ಯದ್ವಾ ತದ್ವಾ, ಎಡ್ಬಿಡಂಗಿ ಅಂತೀವಲ್ಲ ಹಂಗೆ. ಲ್ಯಾಕ್ಸ್ ಆಫ್ ಇಂಪಾರ್ಟೆನ್ಸು, ನೋ ರಿಯಲ್ ಪರ್ಪಸ್, ಏನೋ ಒಂದು ಏನೋ ಒಂದು ಮಾಡಕ್ಕೆ ಹೊಂಟಿದ್ದಾನೆ, ಏನೋ ಪರ್ಪಸ್ ಇಲ್ಲ ನೋಡಿ. ಫುಲ್ ಎಂಜಾಯ್ ಮಾಡಲ್ಲ ಇದ್ದಾನೆ ಅಣ್ಣ, ಎಣ್ಣೆ ಹೊಡ್ಕೊಂಡು ದುಡ್ಡಿದೆ ಫುಲ್ ಮಜಾ ಮಾಡೋ ಅನ್ನೋ ಥರ ಇದೆ, ಅನ್ನೋದ್ರಲ್ಲಿ ಇದ್ದಾನೆ. ಒಂದು ಸೀರಿಯಸ್ನೆಸ್ ಇಲ್ಲ, ಒಬ್ಬೊಂದು ಏನಂತಾರೆ, ಒಂದು ಸೀರಿಯಸ್ನೆಸ್ ಅನ್ನೋದಿಲ್ಲ, ಒಂದು ಲೈಫ್ ಬಗ್ಗೆ ಏನೋ ಒಂದು ಹಿಂಗೆ ಮುಂದೆ ಏನು ಮಾಡೋದು ಆ ಥರ ಒಂದು ಡಿಸಿಸಿವ್ ಮೇಕಿಂಗ್ ಇಲ್ಲ, ಏನೋ ಬಂದಂಗೆ ಹೋಗ್ಲಿ ತಗೋ ದುಡ್ಡು ಚೆಲ್ಲು ಅಂತ, ನಾಟ್ ಸೀರಿಯಸ್ ಅಂತ. ಅವಾಯ್ಡ್ ಫ್ರಿವೋಲಸ್ ಟಾಕ್ಸ್ ಅಂತಂದ್ರೆ ಏನೋ, ನೀವೇನು ಮಾಡಬೇಕು, ಫ್ರಿವೋಲಸ್ ಟಾಕ್ಸ್, ಅರ್ಥ ಇಲ್ಲದೆ ಇರೋ ಮಾತನ್ನು ಅವಾಯ್ಡ್ ಮಾಡಿ. ಈಗ ಕೆಲವರು ಮಾತಾಡ್ತಿರ್ತಾರೆ, ಏನು ಅದಕ್ಕೆ ಅರ್ಥ ತಲೆ ಬುಡ ಇರೋಲ್ಲ, ಏನೇನೋ ಮಾತಾಡ್ತಿರ್ತಾರೆ. ಈಗ ನೋಡಿರ್ಬೋದು ನಮ್ಮ ನ್ಯೂಸ್ ಚಾನಲಲ್ಲಿ ಅವರು ಇವರೆಲ್ಲ ಟ್ರೋಲರ್ಸ್ ಎಲ್ಲ ಏನೋ ಮಾತಾಡ್ತಿರ್ತಾರೆ, ಅರ್ಥನೇ ಆಗ್ತಾರಲ್ವ, ಟ್ರೋಲ್ ಆಗ್ತಾ ಇರ್ತಾರಲ್ವ ಅವರು ಅವ್ರ ಮಾತಿಗೆ. ಸೊ ಆ ಥರ ಮಾತುಗಳನ್ನು ಅವಾಯ್ಡ್ ಮಾಡಿ ಅಂತ. ಓಕೆನಾ? ನೆಕ್ಸ್ಟ್ ಫುಟೈಲ್. ಫ್ಯುಟೈಲ್ ಅಂತಂದ್ರೆ ಏನು ಹೇಳ್ರಿ, ಫುಟಿಲೆ ಅಂತ ನೆನ್ಪಿಟ್ಕೊಡ್ರಿ, ಸ್ಪೆಲ್ಲಿಂಗಿಗೆ ಫುಟಿಲೆ ಅಂದ್ರೆ ವ್ಯರ್ಥ. ಇವ್ನು ನೋಡ್ರಿ, ಇವನು ಪಾಪ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅಂಟಿಸ್ತಾ ಇದ್ದಾನೆ, ಬಟ್ ಇವನು ಇದನ್ನ ಎತ್ತೆತ್ತಿ ಕೊಡ್ತಾ ಇದ್ದಾನೆ, ಬಟ್ ಇವನೇ ತಗೊಂತಿದ್ದ, ಇವನ್ನ ಕೆಲಸಕ್ಕೇನು ಯೂಸ್ಲೆಸ್, ಇವನು ಇರಲೇಬೇಕು ಅಂತಿಲ್ಲ, ಒಂದು ಆಳು ಸಂಬಳ ಎಲ್ಲ ಕೊಟ್ಟು ಇವನಿಗೆ ಇಟ್ಕೊಳ್ಳೋದು, ಇವ್ನು ಸುಮ್ಮನೆ ದಂಡ. ಓಕೆನಾ? ಅಥವಾ ನೀವು ಹಿಂಗೂ ಅರ್ಥ ಮಾಡ್ಕೊಳ್ಳೋದು, ಗೋಡೆ ಆಲ್ರೆಡಿ ಸೂಪರ್ ಆಗಿದೆ, ಇವನು ಸುಮ್ಮನೆ ಅದನ್ನ ಯೂಸ್ಲೆಸ್ ಕೆಲಸ ಮಾಡ್ತಾನೆ, ಏನೇನೋ ಅಂಟಿಸಿ. ಅರ್ಥ ಆಯ್ತಲ್ವಾ? ಅಂದ್ರೆ ನಾನು ಇದನ್ನ ಈ ಥರ ಯಾಕೆ ಹೇಳಿಲ್ಲ ಅಂದರೆ, ಏನೋ ಡಿಸೈನ್ ಮಾಡ್ತಿದ್ದೆ ನಾನು ಅಂತ ಅಂದ್ಕೊಳ್ಳಿ ಅಂತ. ಯೂಸ್ಲೆಸ್, ಅದು ವ್ಯರ್ಥ, ಅದು ಫ್ಯುಟೈಲ್. ಓಕೆನಾ? ಫ್ಯುಟೈಲ್, ಫುಟಿಲೆ, ಏನೋ ಇದನ್ನ ಹೆಂಗೆ ನೆನ್ಪಿಡ್ಬೋದು ಅಂತಂದರೆ, ಪುಟ್ಕೋಶಿ, ಏನು ಯೂಸ್ ಇಲ್ಲ ಅದು, ಪುಟ್ಕೋಶಿ ಅಂತೀವಲ್ಲ, ಪುಟ್ಕೋಶಿಗೆ ಇದು ಮರೆ ನಿಂದು ಹೋಗತ್ತಾಗೆ ಅಂತೀವಲ್ಲ ಹಾಗೆ. ಫುಟೈಲ್, ಪುಟ್ಕೋಶಿ. ನೋ ರಿಸಲ್ಟ್ ಆರ್ ಸಕ್ಸಸ್, ಎಫರ್ಟ್ ಈಸ್ ವೇಸ್ಟೆಡ್. ಅಂದರೆ ಅವನು ಏನೋ ಒಂದು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದ ಎಕ್ಸಾಮ್ ಬರೀಲಿಕ್ಕೆ, ನೀವು ಕೂಡ ಆ 1 ಲೈನು 2 ಲೈನ್ ಅಥವಾ ಏನೋ ಒಂದು ಯಾರ್ಯಾರ್ದೋ ಕ್ಲಾಸು ನಮ್ಮ ಕನ್ನಡದಲ್ಲಿ ಸುಮ್ಮನೆ ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಮಾಡಿರೋದೆಲ್ಲ ಕೇಳ್ತಾ ಇದ್ದೀರಲ್ವಾ, ಅದು ನಿಮ್ದು ಆ್ಯಕ್ಚುಲಿ ತಪ್ಪಿಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತಿಲ್ಲ, ಅದು ಅಲ್ಲದೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ನಾಲೆಡ್ಜ್ ಇರಲ್ಲ. ನನಗೂ ಆ್ಯಕ್ಚುಲಿ ಇರಲಿಲ್ಲ. ನಾನು ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಅವರೊಬ್ರು ಹೇಳಿದ್ರು ಅಂತ ನಾನು ಕೇಳಿಕೊಂಡು ಸುಮ್ಮನೆ ನಾನು ಇವ್ರದ್ದು ಯಾರ್ದೋ ಕ್ಲಾಸನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಹಿಂದಿಲಿ. ಅಲ್ಲ, ಆಯಿತು, ಹಿಂದಿ ಇರ್ಬೋದು ಅಥವಾ ಕನ್ನಡದಲ್ಲಿ ನಾನು ಸರ್ಚ್ ಮಾಡಿದೆ, ಕನ್ನಡದಲ್ಲಿ ನೋಡಿದೆ,
ಕನ್ನಡದಲ್ಲಿ ನೋಡಿ 4-5 ಕ್ಲಾಸನ್ನು ನೋಡಿ ಏನು ಮಾಡಿದೆ ಅಂತಂದ್ರೆ ನಾನು ನೆಕ್ಸ್ಟ್ ಅದನ್ನ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದೆ. ಪ್ರೀವಿಯಸ್ ಇಯರ್ ಕ್ವಶನನ್ನು ನೋಡಿದೆ. ಅವಾಗ ನಂಗೆ ಅರ್ಥ ಆಗಿದ್ದು, ಓಹೋ ಇವ್ರು ಮಾಡಿರೋ ಕ್ವಶನ್ನಿಗೆ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಜಿ ಡಿ ಎಕ್ಸಾಮ್ ಕೂಡ ಜಸ್ಟ್ ಕಟ್ ಆಫನ್ನ ಕ್ಲಿಯರ್ ಮಾಡ್ಬೋದು ಅಷ್ಟೇ, ಜಸ್ಟ್ ಮ್ಯಾಲೆ ಹೋಗ್ಬೋದು. ಅದನ್ನು ಕ್ಲಿಯರ್ ಮಾಡೋದು ಕಷ್ಟನೇಯ. ಸೊ ಜಿ ಡಿ ಎಕ್ಸಾಮ್ ಕ್ಲಿಯರ್ ಮಾಡೋದು ಕಷ್ಟ ಅವ್ರ ಕ್ಲಾಸನ್ನು ನೋಡಿ ನೀವು. ಹಾಗೆ ಸಿ ಜಿ ಎಲ್ ಅಲ್ಲ ಅಂತೂ ಬಿಡಿ, ಹತ್ರನೂ ರೀಚ್ ಪ್ರಿಲಿಮ್ಸು ಪಾಸ್ ಮಾಡೋಕ್ಕಾಗಲ್ಲ ಅವ್ರ ಕ್ಲಾಸನ್ನು ನೋಡಿ, ಓಕೆನಾ. ಪ್ರಿಲಿಮ್ಸ್ ಕೂಡ ಪಾಸ್ ಆಗಲ್ಲ ಅವ್ರ ಕ್ಲಾಸಿಂದ. ಸೊ ನನಗೆ ಅವಾಗ ಅರ್ಥ ಆಯಿತು, ಓಹೋ ಇದು ವೇಸ್ಟು. ನಾನು ಅವಾಗ ಸರ್ಚ್ ಮಾಡಿದೆ, ಹಿಂದಿ ಸರ್ಚ್ ಮಾಡಿದೆ, ಇಂಗ್ಲೀಷ್ ಸರ್ಚ್ ಮಾಡಿದೆ, ಎಲ್ಲರದ್ದು ಸರ್ಚ್ ಮಾಡಿ ಬೇರೆ ಬೇರೆ ಟೀಚರ್ಸ್ನೆಲ್ಲ ಹುಡುಕಿ ನಾನು ಅದಕ್ಕೆ ಈ ಸೋರ್ಸನ್ನು ಹಾಗೆ ರೆಡಿ ಮಾಡಿದ್ದೀನಿ, ನಾನು ಹಾಗೆ ರೆಡಿ ಆಗಿದ್ದೀನಿ. ಅರ್ಥ ಆಯ್ತಲ್ವಾ. ಅದಕ್ಕಾಗಿ ನೀವು ಏನಾಗುತ್ತೆ, ನಿಮ್ಮ ಎಫರ್ಟು ನೀವು ತುಂಬ ಎಫರ್ಟ್ ಹಾಕ್ತಿರ್ತೀರ ಅವ್ರು ಹೇಳ್ಕೊಟ್ಟೋದನ್ನ ಕಲಿಯೋಕ್ಕೆ. ಬಟ್ ಅದು ಎಕ್ಸಾಮಲ್ಲಿ ಆ ಥರ ವೇಲ್ ಬರೋದೇ ಇಲ್ಲ. ನಿಮ್ಗೆ ಕನ್ಫ್ಯೂಸ್ ಆಗ್ತಾನೆ ಇರುತ್ತೆ. ಎಕ್ಸಾಮಲ್ಲಿ ಮಾರ್ಕ್ಸೇ ಬರೋಲ್ಲ. ಎಕ್ಸಾಮಲ್ಲಿ ಮಾರ್ಕ್ಸ್ ಇನ್ಕ್ರೀಸೇ ಆಗಲ್ಲ. ನೀವು ಈಗ ಟೈಮ್ ಸಾಕಾಗಲ್ಲ, ನೀವು ಎಷ್ಟೇ ಕಲ್ತ್ರೂ ಕೂಡ ನಿಮ್ಮ ಮಾರ್ಕ್ಸ್ ಮಾತ್ರ ರೈಸ್ ಆಗಲ್ಲ ಅಲ್ವಾ. ಈಗ ನೀವು ಹೇಗಿರುತ್ತೆ ಅಂತಂದರೆ 80, 90, 100ಕ್ಕೆ ಹೋಗಿ ನಿಂತ್ಕೊಬಿಟ್ಟಿರ್ತೀರ. ಪ್ರತಿಯೊಬ್ಬರು ಅಲ್ಲಿಗೆ ಇರ್ತಾರೆ, ಓಕೆನಾ. ನಿಮ್ಮದೇ ನೀವು ಅಂದ್ಕೊಂಡಿರ್ಬೋದು, ನನಗೆ ಸ್ವಲ್ಪನೂ ಮಾರ್ಕ್ಸ್ ಬರ್ತಾ ಇರಲಿಲ್ಲ, ಈಗ ನಾನು 90, 100 ಮಾರ್ಕ್ಸ್ ತೆಗಿತಾ ಇದ್ದೀನಿ ಅಂತ. ಅದಲ್ಲ, ಅದು ಎಲ್ರಿಗೂ ಬರುತ್ತೆ. ಒಂದು ಸ್ವಲ್ಪ ಓದ್ಕೊಬಿಟ್ರೆ ಪ್ರತಿಯೊಬ್ಬರಿಗೂ ಮಾರ್ಕ್ಸ್ ಬರುತ್ತೆ. ಒಂದು 100ರಿಂದ ಮೇಲೆ ಹೋಗ್ಬೇಕು ನೋಡ್ರಿ, ಅದು ಇಂಪಾರ್ಟೆಂಟು. ಈಗ ನೀವು ಹಳೆ ಕಾಲದಲ್ಲಿ ಭತ್ತ ಬಡಿಯೋದು ನೋಡಿದ್ದೀರಾ? ಭತ್ತ ಬಡಿದಾಗ ನೀವು ದೊಡ್ಡ ಇದೊಂದು ಕಟ್ಟು ತಗೊತೀರ ಭತ್ತ ಬಡಿಯೋದು. ಅದನ್ನು ನೀವು ಎತ್ತಿ ಮಂಚದ ಮೇಲೆ ಬಡಿದ್ರೆ ಫಸ್ಟ್ ಹೊಡೆತಕ್ಕೆ ಏನಾಗುತ್ತೆ ಹೇಳ್ರಿ, ಮ್ಯಾಕ್ಸಿಮಮ್ ಉದುರ್ಬಿಡುತ್ತೆ ಅಲ್ವಾ, ಅಷ್ಟು ಉದುರೋಗ್ಬಿಡುತ್ತೆ. ಬಟ್ ಲಾಸ್ಟ್ ಇರೋ ಒಂದೆರಡು ಭತ್ತ ಅಕ್ಕಿ ಉದುರಿಸ್ಬೇಕಲ್ವಾ, ಅದಕ್ಕೆ ಏನು ಬೇಕೋ ಸಿಕ್ಕಾಪಟ್ಟ ಎಷ್ಟು ಬಡಿದ್ರೂ ಉದುರೋದಿಲ್ಲ, ಓಡಿಸ್ಬೇಕು, ಬಡ 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 ಬಡಿಬೇಕು. ಅಂತಂದ್ರೆ ಅರ್ಥ ಏನು, ಇದು ಅಷ್ಟೇ. ಲಾಸ್ಟ್ ಸೆಲೆಕ್ಷನ್ ಬೇಕಾಗಿರೋ ಮಾರ್ಕ್ಸ್ ಇದೆಯಲ್ಲ, ಅದನ್ನು ತಗೊಳ್ಳೋದಕ್ಕೆ ಅಕ್ಯುರೇಟ್ ಆದ ಮಾಹಿತಿ ಮತ್ತು ಅದೇ ಥರ ಎಫರ್ಟನ್ನು ಹಾಕಬೇಕು. ಸುಮ್ಮನೆ ನಿಮ್ಮ ಎಫರ್ಟನ್ನು ವೇಸ್ಟ್ ಮಾಡೋ ಹಾಗಿಲ್ಲ. ಸುಮ್ಮನೆ ಯೂಸ್ಲೆಸ್ ಥರ ಯಾರ್ಯಾರ್ದೋ ನೋಡ್ಕೊಂಡು ಮಾಡೋಂಗಿಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ ಎಲ್ರೂ, ನೀವು ಸ್ಟಡಿ ಕಲಿಸ್ತಾ ಇರೋರು, ಫಸ್ಟ್ ಶಾಟ್ ಇತ್ತಲ್ಲ ಭತ್ತದ್ದು, ಇದು ಇದು ಇದ್ರದ್ದು ಹಿಡಿದು ಆ ಫಸ್ಟ್ ಶಾಟನ್ನು ಮಾಡ್ತಾಯಿದ್ರು ಅವರು. ಭಾರಿ ಉದುರ್ಬಿಟ್ಟು ಭತ್ತ ಅಂದರೆ ಅರ್ಥ ಎಂಥದ್ದು, ನಿಮಗೆ ಸಿಕ್ಕಾಪಟ್ಟೆ ಮಾರ್ಕ್ಸ್ ಬಂದ್ಬಿಡ್ತು. ಅದು ಎಲ್ಲರೂ ಮಾಡ್ತಾರೆ, ಅದು ಈಸಿ ಅದು. ಯಾಕಂತಂದ್ರೆ ಫಸ್ಟ್ ಸ್ಟೇಕಲ್ಲಿ ಒಂದಿಷ್ಟು ಮಾರ್ಕ್ಸ್ ತಗೊಳ್ಳೋದು ಪ್ರತಿಯೊಬ್ಬರಿಗೂ ಈಸಿ. ಅದು ಬುಕ್ ನೋಡಿ ಮಾಡ್ಬೋದು, ಅವರೇ ಮಾಡ್ಬೇಕಂತಿಲ್ಲ. ಬಟ್ ನೀವೇನು ಅನ್ಕೊಂತೀರ, ಈ ಸರ್ರಿಂದ ನಂಗೆ ಇಷ್ಟೊಂದು ಮಾರ್ಕ್ಸ್ ಬಂದ್ಬಿಡ್ತು, ಈ ಸರ್ ಹೇಳಿದ್ದೆ ಬಂದ್ಬಿಡ್ತು. ಅದಲ್ಲ, ನಿಮ್ಗೆ ಸೆಲೆಕ್ಷನ್ ಕೊಡೋದು ಯಾವುದು, ಈ ಲಾಸ್ಟಿಗೆ ಉಳ್ಕೊಂಡಿರ್ತಾವಲ್ಲ ಈ ಭತ್ತನೇ ಸೆಲೆಕ್ಷನ್ ಕೊಡೋದು. ಅರ್ಥ ಆಯ್ತಲ್ವಾ. ಹಿಡನ್ ಮೀನಿಂಗ್ ಇದೆ, ಇದು ಕೂಡ ಕ್ರಿಪ್ಟಿಕ್ ಮೆಸೇಜ್, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಇಟ್ ವಾಸ್ ಫುಟೈಲ್ ಟು ಆರ್ಗ್ಯೂ ಅಂತಂದರೆ ಆರ್ಗ್ಯೂ ಮಾಡೋದು, ಯಾರ ಹತ್ರ ಸುಮ್ಮನೆ ಆರ್ಗ್ಯೂ ಮಾಡೋದು ವೇಸ್ಟ್, ವ್ಯರ್ಥ, ಸುಮ್ಮನೆ ಆರ್ಗ್ಯೂ ಮಾಡಬೇಡಿ. ಪಿರಾಯ್ಲ್ ಅಂತಂದ್ರೆ ನೋಡ್ರಿ, ಇದು ಕೂಡ ವೇಸ್ಟ್, ಮಕ್ಕಳಂತಹ. ಅಲ್ಲೆಲ್ಲ ಏನಿತ್ತು ಹೇಳ್ರಿ, ಸ್ವಲ್ಪ ಇಂಪಾರ್ಟೆಂಟು. ಸರಿ ಏನಿತ್ತು, ಫ್ರಿವೋಲಸ್ ಅಂತಿತ್ತಲ್ವಾ, ನಾನು ಅದಕ್ಕೆ ಕೇಳ್ತಿದ್ದೀನಿ. ಏನೋ ಅಲ್ಲಿ ಏನೋ ಫ್ರಿವೋಲಸ್ ಅಂದ್ರೆ ಎಡ್ಬಿಡಂಗಿ ಥರ ಇರೋದು ಅಂತಿತ್ತಲ್ವಾ. ಇಲ್ಲೂ ಅಷ್ಟೇ ಏನಾಗಿದೆ, ಇದು ಮಕ್ಕಳ ಥರ ಎಡ್ಬಿಡಂಗಿ ಥರ ನೋಡಿ ತಗೊಂಡು ಇದನ್ನೇನೋ ಹಾಳೆ ಎಲ್ಲ ಕಟ್ಕೊಂಡು ಈ ಪೆನ್ನಿಗೆ ರಬ್ಬರ್ ಬಿಟ್ಕೊಂಡು ಟಮಾರ್ ಅಂತ ಹೊಡಿತಿದ್ದೆ. ನಾವು ಹಿಂಗೆ ಮಾಡ್ತಿದ್ವಲ್ಲ, ಚೈಲ್ಡಿಶ್ ಬಿಹೇವಿಯರ್ ಅಂತ, ಇಮ್ಮೆಚ್ಯೂರ್ ಬಿಹೇವಿಯರ್, ಸೀರಿಯಸ್ ಇಲ್ಲ. ಹಿಸ್ ಜೋಕ್ಸ್ ವರ್ ಪಿರಾಯ್ಲ್ ಅಂತಂದ್ರೆ ಅವ್ನ ಜೋಕ್ಸ್ ಏನಿದು ಸೀರಿಯಸ್ನೆಸ್ಸೇ ಇರಲಿಲ್ಲ. ಏನೋ ಈಗ ಇದು ನಾವು ಕತೆ ಹೇಳ್ತಿರಲ್ಲ, ಒಂದು ಅಜ್ಜಿ ಇತ್ತಂತೆ, ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಡ್ತಂತೆ. ಇವೆಲ್ಲ ಏನಿದು ಸೀರಿಯಸ್ ಜೋಕ ಇವು, ಹಂಗೆ. ಅದಕ್ಕೇನೋ ಅರ್ಥನೇ ಇಲ್ಲ. ಫೂಲಿಶ್ ಅಂದ್ರೆ ಮೂರ್ಖ. ಇದನ್ನೇನೋ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು, ಲ್ಯಾಕಿಂಗ್ ಸೆನ್ಸೇ ಎಲ್ಲ, ಪೂರ್ ಜಡ್ಜ್ಮೆಂಟ್, ಏನೋ ಫೂಲಿಶ್ ನನ್ನ ಮಗ, ದಡ್ಡ. ನೆಗ್ಲಿಜಿಬಲ್ ಅಂತಂದ್ರೆ ಏನೋ ಅತೀ ಕಡಿಮೆ ಅಂತಂದರೆ ನೆಗ್ಲೆಕ್ಟ್ ಮಾಡ್ತೀನಿ, ಜೀವನನೇ ನೆಗ್ಲೆಕ್ಟ್ ಮಾಡ್ಕೊ ಹೋಗ್ತಾನೆ. ಅವನಿಗೆ ಒಂದು ಸೀರಿಯಸ್ನೆಸ್ ಇಲ್ಲ. ಒಂದು ಸೀರಿಯಸ್ ಆಗಿ ಒಂದು ಡಿಸಿಷನ್ ತಗೊಳ್ಳೋದಿರಲಿ, ಸೀರಿಯಸ್ ಡಿಸಿಷನ್ ತಗೊಂಡು ಅವನ ಲೈಫನ್ನು ಇದು ಮಾಡ್ಕೊಳ್ಳೋದಿರಲಿ. ನೀವು ಇರ್ಬೋದು ಈಗ, ಯಾವ ಥರ ನಾನು ಡಿಗ್ರಿ ಮುಗಿದ್ಮೇಲೆ ಅಥವಾ ಪಿ ಯು ಸಿ ಮುಗಿದ್ಮೇಲೆ ನಾನು ಏನೇನು ಮಾಡಲಿ, ಸುಮ್ಮನೆ ಯಾರೋ ಒಬ್ಬರು ಮಾಡ್ತಿದ್ದಾರೆ, ಡಿಗ್ರಿ ಮುಗೀತು, ಮನೇಲೆ ಏನು ಮಾಡ್ತಿದ್ದಾರೆ, ಸುಮ್ಮನೆ ಇದ್ದಾನೆ ಅಂತ ಅನ್ಸ್ಕೋಬಾರ್ದು ಅಂತ ಗೌರ್ಮೆಂಟ್ ಎಕ್ಸಾಮ್ ತಯಾರಿ ಮಾಡ್ತಾ ಇದ್ದೀನಿ, ಹೇಳ್ಕೊಳ್ಳೋಕ್ಕೋಸ್ಕರ ತಯಾರಿ ಮಾಡೋದಲ್ಲ. ಅದ್ರ ಬಗ್ಗೆ ಸೀರಿಯಸ್ ಆಗಬೇಕು. ನೆಗ್ಲೆಕ್ಟ್ ವೇಲ್ ಮಾಡಬಾರ್ದು ಅನ್ನೋ ಥರ. ನೆಗ್ಲಿಜಿಬಲ್ ಗೊತ್ತಲ್ಲ, ನೆಗ್ಲೆಕ್ಟ್. ಟ್ರೈಫಲ್ ಅಂತಂದ್ರೆ ಏನು, ಕ್ಷುಲ್ಲಕ, ಅಲ್ಪ, ಇಷ್ಟೇ. ಇಲ್ಲಿ ತೋರಿಸ್ತಾರಲ್ಲ, ಇಷ್ಟೇ, ಈ ಧೂಳಿನ ಕಣಕ್ಕೆ ಸಮ ನೀನು ಅಂತ, ಈ ಥರ. ಇಲ್ಲಿ ಇಷ್ಟೇ ನೀನು, ಅಲ್ಪ, ಅನ್ಇಂಪಾರ್ಟೆಂಟ್. ನಿನ್ನ ಇಂಪಾರ್ಟೆನ್ಸ್ ನನ್ನ ಜೀವನದಲ್ಲಿ ಎಷ್ಟು ಗೊತ್ತಾ. ಈಗ ಹುಡುಗಿರು ಹೇಳಿರ್ತಾರಲ್ವ, ಹೇಗೆ ಹೇಳ್ರಿ, ಈಗ ಬರ್ತಾರೆ, ಈಗ ಏನೋ ಒಂದು ಹೇಳ್ತಾರೆ, ನೀನು ಬ್ರೇಕಪ್ ಆಗಿರುತ್ತೆ, ಏನು ಹೇಳ್ಬೇಕಂತ ಗೊತ್ತಿರಲ್ಲ, ಏನು ಮಾಡ್ತಾರೆ, ಇಲ್ಲ ಬೇಡ ನನಗೆ ಹಂಗೆ ಹಿಂಗೆ ಅಂತಿರ್ತಾರೆ. ಅವಾಗ ಏನು ಹೇಳ್ತಾರೆ, ನಿನ್ನ ಇಂಪಾರ್ಟೆನ್ಸ್ ಇದೆಯಲ್ಲ ನನ್ನ ಲೈಫಲ್ಲಿ ಇಷ್ಟೇ ಇದೆ ನೋಡು, ಇಷ್ಟೇ ನಿನ್ನ ಇಂಪಾರ್ಟೆನ್ಸ್, ನಂಗೆ ನೀನು ಬೇಕಾಗಿಲ್ಲ. ಹೀಗೆ ವೆರಿ ಸ್ಮಾಲ್ ಮ್ಯಾಟರ್ ನಾಟ್ ವರ್ತ್ ಅಟೆನ್ಷನ್, ಎ ಟ್ರೈಫಲಿಂಗ್ ಇಶ್ಯೂ ಅಂತಂದರೆ
ಸಣ್ಣ ಪುಟ್ಟ ಇದು ಇಶ್ಯೂ ತೊಂದರೆ ಆಗಿದೆ ಅದಕ್ಕೆ ದೊಡ್ಡ ಇದು ಮಾಡ್ತೀರಂತ ಸಣ್ಣ ಪುಟ್ಟ. ಅರ್ಥ ಆಯ್ತಲ್ಲ? ಟ್ರೈಫಲ್. ಟ್ರೈವಿಯಲ್ ಅಂತಂದ್ರೆ ಹೇಳ್ರಿ ಅಲ್ಪವಾದ, ನೋಡ್ರಿ ಇಷ್ಟೇ ದುಡ್ಡಿದೆ ಪಾಪ. ಟ್ರೈವಿಯಲ್ ಅಂತಂದ್ರೆ ಅಲ್ಪ. ಟ್ರೈವಿಯಲ್ ಮ್ಯಾಟರ್ಸ್. ಮೈನರ್. ಮೈನರ್ ಅಂತಂದ್ರೆ ಹೇಳ್ರಿ ಮೇಜರ್ ಮೈನರ್ ಅಲ್ಲ. ಮೈನರ್ ಅಂತಂದ್ರೆ ಹೇಳ್ರಿ ಚಿಕ್ಕದು, ತುಂಬಾ ಕಡಿಮೆದು. ನಾಟ್ಸ್ ಆಫ್ ಲಿಟಲ್ ಇಂಪಾರ್ಟೆನ್ಸ್, ನಾಟ್ ಸೀರಿಯಸ್. ಸೀರಿಯಸ್ ಇಲ್ಲ, ಲಿಟಲ್ ಇಂಪಾರ್ಟೆನ್ಸ್, ಸೀರಿಯಸ್ ಕೂಡ ಅಲ್ಲ. ಇಗ್ನೋರ್ ಟ್ರೈವಿಯಲ್ ಮ್ಯಾಟರ್ಸ್ ಅಂತಂದ್ರೆ ನೀವು ಟ್ರೈವಿಯಲ್ ಮ್ಯಾಟರ್ಸ್, ಸಣ್ಣ ಪುಟ್ಟ ಮ್ಯಾಟರ್ಗಳನ್ನು ನೀವು ಇಗ್ನೋರ್ ಮಾಡ್ಬೇಕು, ಅದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಳ್ಳೋದಲ್ಲ. ಓಕೆನಾ? ಅವಾಗಲೇ ಏನಾಗುತ್ತೆ ಇರುತ್ತೆ. ಓಕೆ. ಇನ್ಸಿಡೆಂಟಲ್. ಇನ್ಸಿಡೆಂಟಲ್ ಅಂತಂದ್ರೆ ನೋಡ್ರಿ ಗೌಣ, ಪ್ರಾಸಂಗಿಕ, ಅಂದ್ರೆ ಜಸ್ಟ್ ಇನ್ಸಿಡೆಂಟ್. ಈಗ ಈಗ ನೋಡ್ತಾ ಇರ್ತೀವಿ, ಏ ಜಸ್ಟ್ ಏನ್ ಆಕ್ಸಿಡೆಂಟ್, ಯಾರು ಅವರು ಆಕ್ಸಿಡೆಂಟ್ ಅಂದ್ರೆ ಗುದ್ಕೊಳ್ಳೋದಲ್ಲ. ಜಸ್ಟ್ ಏನ್ ಆಕ್ಸಿಡೆಂಟ್, ಯಾರು ಹಿಂಗೆ ಸಿಕ್ಕಿದ್ರು, ಆಕ್ಸಿಡೆಂಟಲ್ಲಿ ಸಿಕ್ಕಿದ್ರು, ಇಟ್ ವಾಸ್ ಜಸ್ಟ್ ಏನ್ ಇನ್ಸಿಡೆಂಟ್ ಯಾರು. ಈಗ ನಾವು ಹೇಳ್ತಿರ್ಬೋದು, ಈಗ ಯಾವುದೋ ಒಂದು ವಿಚಾರಕ್ಕೆ ಬಂದಿರ್ತಾರ, ನೀ ಯಾಕೆ ಹಾಗೆ ಹಿಂಗೆ ಮಾಡಿದೆ, ನೀ ಎಲ್ಲಿಂದ ಬಂದೆ, ನಿಂಗೆ ಹೆಂಗೆ ಅವ್ರು ಸಿಕ್ಕರು, ಇಟ್ಸ್ ಜಸ್ಟ್ ಏನ್ ಇನ್ಸಿಡೆಂಟ್, ನಾವೇನು ಇದು ಮಾಡೋದು ಕೋ ಇನ್ಸಿಡೆನ್ಸ್, ಜಸ್ಟ್ ಏನ್ ಇನ್ಸಿಡೆಂಟ್, ಇದು ಪ್ರಾಸಂಗಿಕವಾಗಿ ಅಲ್ಲೇ, ಅದೇನು ಇಂಪಾರ್ಟೆಂಟ್ ಮ್ಯಾಟ್ರ್ ಅಲ್ಲ, ಜಸ್ಟ್ ಏನ್ ಇನ್ಸಿಡೆಂಟ್, ಅಲ್ಲೇ ಒಂದು ಸ್ವಲ್ಪ ಅಲಾಂಗ್ ಸೈಡ್ ಅದ್ರ ಜೊತೆಗೆ ಆಗಿದ್ದು ಅಂತ. ಹಾಗೆ ನಾಟ್ ಮೇನ್ ಪಾರ್ಟ್, ಅದೊಂದು ಮುಖ್ಯವಾದ ಭಾಗ ಅಲ್ಲ, ಅದು ಕ್ಷುಲ್ಲಕ ಒಂದು ಚಿಕ್ಕ ಪುಟ್ಟ ಅದ್ರ ಜೊತೆಗೆ ಎಲ್ಲ ಒಂದು ಅಲಾಂಗ್ ಸೈಡ್ ಸೇರಿರೋದು. ಕಾಸ್ಟ್ ವರ್ ಇನ್ಸಿಡೆಂಟಲ್ ಅಂತಂದ್ರೆ ಹಣ ಏನು, ದುಡ್ಡು ಜಸ್ಟ್ ಇನ್ಸಿಡೆಂಟಲ್, ಸಿಕ್ಕಾಪಟ್ಟ ಖರ್ಚಾಗಿಲ್ಲ, ಮೇಜರ್ ಖರ್ಚಾಗಿಲ್ಲ. ನೀವು ಸಕ್ಕರೆ ಟಿಪ್ಪುಡಿಗೆಲ್ಲ ಎಷ್ಟು ಖರ್ಚು ಮಾಡ್ತೀರಾ? ಒಂದು 100, ಅದು ಏನೋ 10, 20, 30 ಅಲ್ವಾ ಸಕ್ಕರೆ ಟಿಪ್ಪುಡಿ ಖರ್ಚು ಅಷ್ಟೇ. ಒಂಚೂರು ಸಕ್ಕರೆ ಟಿಪ್ಪುಡಿ ಖರ್ಚಿಗಾರು ಒಂಚೂರು ಕೊಡ್ರಿ. ಅದೇ ನೀವು ಒಂದು ಲಕ್ಷಗಟ್ಟಲೆ ಆ ಥರ ಎಲ್ಲ ಇದ್ರೆ ಅದು ಮೇಯ್ನ್ ಇಂಪಾರ್ಟೆಂಟು. ಓಕೆನಾ? ಪಾಲ್ಟ್ರಿ. ಪಾಲ್ಟ್ರಿ ಅಂತಂದ್ರೆ ನೋಡ್ರಿ ತೃಣ, ವೆರಿ ಸ್ಮಾಲ್. ಈಗ ನೋಡ್ರಿ ಇಡೀ ಪ್ಲೇಟಲ್ಲಿ ಇಷ್ಟೇ ನಿಮ್ಗೆ ಊಟ ಕೊಟ್ಟರೆ ಹೇಗಾಗಿರುತ್ತೆ? ಸಿಕ್ಕಾಪಟ್ಟ ಚಿಕ್ಕದು, ಸ್ಮಾಲ್. ತೃಣ. ತೃಣಪ್ರಾಯ. ತೃಣ ಅಂತಂದ್ರೆ ನೋಡ್ರಿ ಬಬ್ರುವಾನ ಈ ಫಿಲ್ಮಲ್ಲಿ ನೋಡಿರ್ಬೋದು ನೀವು, ಯಾರು ತಿಳಿಯೋರು ನಿನ್ನ, ಆ ಇದ್ರಲ್ಲಿ ಸಾಂಗಲ್ಲಿದೆ ಏನಂದ್ರೆ ತೃಣಕ್ಕೆ ಸಮಾನ ಅನ್ನತ್ರ. ತೃಣ ಅಂತಂದ್ರೆ ಏನು ಹೇಳಿ? ಹುಲ್ಲು ಕಡ್ಡಿ, ಸಣ್ಣ ಹುಲ್ಲಿಗೆ ಸಮಾನ ನೀನು ತೃಣ. ಅರ್ಥ ಆಯ್ತಲ್ವ? ಕನ್ನಡ ಯಾರಿಗೆ ಗೊತ್ತಿಲ್ಲಪ್ಪ, ಕನ್ನಡ ಸ್ಟೂಡೆಂಟ್ ನೀವು, ತೃಣ ಅಂತಂದ್ರೆ ಹುಲ್ಲು. ಯಾರಿಗೆ ಗೊತ್ತಿಲ್ಲ ಕಮೆಂಟ್ ಮಾಡಿರಿ, ನನಗೆ ಇದು ಗೊತ್ತಿರಲಿಲ್ಲ ಅಂತೆ. ವೆರಿ ಸ್ಮಾಲ್, ಸಿಕ್ಕಾಪಟ್ಟ ಸಣ್ಣದು ಅಂತ. ಟೂ ಲಿಟಲ್ ಆರ್ ಪೂರ್, ನಾಟ್ ಸಫಿಷಿಯೆಂಟ್. ಸಫಿಷಿಯೆಂಟ್ ಅಲ್ಲ, ಸಿಕ್ಕಾಪಟ್ಟ. ಇದು ಸಫಿಷಿಯೆಂಟ್ ಇದೆ, ನಿಮ್ಮ ಹೊಟ್ಟೆ ಪಚ್ಚಿಗೂ ಸಲ್ಲಲ್ಲ ಇದು. ಎ ಪಾಲ್ಟ್ರಿ ಅಮೌಂಟ್ ಅಂತಂದ್ರೆ, ಪಾಲ್ಟ್ರಿ ಅಮೌಂಟ್ ಅಂತಂದ್ರೆ ಏನಂದ್ರೆ ಚಿಕ್ಕ ಏನೋ ಒಂದು 10 ರೂಪಾಯಿ 5 ರೂಪಾಯಿ ಅಷ್ಟೇ ಅಂತ. ದೊಡ್ಡ ಬಿಗ್ಸ್ ಹೋಲ್ಸಮ್ ಅಮೌಂಟ್ ಅಲ್ಲ ಪಾಲ್ಟ್ರಿ ಅಮೌಂಟ್. ಡೆಸಿಸಿವ್. ಅರ್ಥ. ಈಗ ಇಷ್ಟ ತನಕ ಏನಾಗಿತ್ತು? ಏನು ಯೂಸ್ಲೆಸ್ಸು, ಸಣ್ಣ ಪುಟ್ಟದು, ಎಡ್ಬಿಡಂಗಿ. ಈಗೇನಿದೆ, ನಾನು ಎಡ್ಬಿಡಂಗಿಲ್ಲ, ಅವ್ನು ಡಿಸಿಷನ್ ಮಾಡಿ, ಡಿಸಿಪ್ಲಿನ್ ಆಗಿ, ನಿರ್ಣಾಯಕ. ಅವ್ನು ನೋಡಿ ಡಿಸಿಷನ್ ಮಾಡಿ ಈ ಲೆಟ್ರನ್ನು ಬರೆದು ನಾನು ಹಿಂಗೆ ಹಾಕಬೇಕು ಒಂದು ಡಿಸಿಷನ್ ಮಾಡಿದ್ದೇನೆ. ಫರ್ಮ್ ಡಿಸಿಷನ್, ದೃಢ ಸಂಕಲ್ಪ. ಆ್ಯಕ್ಟ್ ಕ್ವಿಕ್ಲಿ ಆ್ಯಂಡ್ ಕ್ಲಿಯರ್ಲಿ ಲೀಡ್ಸ್ ಟು ರಿಸಲ್ಟ್ ಅಂತಂದರೆ ಕ್ವಿಕ್ಕಾಗಿ ಮತ್ತು ಕ್ಲಿಯರಾಗಿ ನಾವು ಆ್ಯಕ್ಟ್ ಮಾಡೋದ್ರಿಂದ, ಕ್ರಿಯೆ ಮಾಡೋದ್ರಿಂದ ನಮಗದು ರಿಸಲ್ಟ್ ಕೊಡುತ್ತೆ. ಅದು ಡಿಸಿಸಿವ್ ಲೀಡರ್ಶಿಪ್. ಅವನ ಲೀಡರ್ಶಿಪ್ ಹೇಗಿದೆ? ಒಂದು ಡಿಸಿಸಿವ್ ಆಗಿದೆ, ನಿರ್ಣಾಯಕವಾಗಿದೆ, ಒಳ್ಳೆ ಆಡಳಿತಗಾರ. ಓವರ್ ಬಿಯರಿಂಗ್ ಅಂತಂದರೆ ಅಧಿಪತ್ಯ. ಈಗ ನೋಡ್ರಿ ಅಧಿಪತ್ಯ ಮಾಡೋದು, ಈಗ ಅಮ್ಮ ಹೇಳ್ತಾರೆ ಅವ್ರು ಸುಮ್ಮನೆ ಇದು ಮಾಡ್ತಿದಾರ, ಸುಮ್ಮನೆ ಹೊಡಿತಿದಾರ, ಇಲ್ಲ ಏನೋ ಒಂದು ಸೀರಿಯಸ್ ಇದಕ್ಕೆ ಒಂದು ಡಾಮಿನಿಯರಿಂಗ್ ಅಂತ. ಡಾಮಿನಿಯರ್ ಅಂತಂದ್ರೆ ಹೇಳಿದ್ರೆ ನಮ್ಮ ಮೇಲೆ ಒಂಥರ ಅಧಿಕಾರ ಚಲಾಯಿಸೋದು ಅನ್ನೋ. ಅಧಿಕಾರ ಚಲಾಯಿಸೋದಕ್ಕೆ ಇದಕ್ಕೇನು ಸಂಬಂಧ ಅಂತೀರಾ ಅಂತಂದರೆ, ನಮ್ಮನ್ನು ಆಳೋರು, ಈಗ ನಮ್ಮನ್ನು ಆಳೋ ರಾಜಕಾರಣಿಗಳು ಫ್ರಿವೋಲಸ್ ಆಗಿ ಎಡ್ಬಿಡಂಗೆ ಈ ಥರ ಆರಾಮಾಗಿ ಮೌಜು ಮಸ್ತಿ ಮಾಡ್ಕೊಂಡಿದ್ರೆ ಹೆಂಗಾಗಿರುತ್ತೆ? ಅವ್ರಿಗೆ ಸೀರಿಯಸ್ನೆಸ್ ಇರಬೇಕಲ್ವ, ಡಿಸಿಷನ್ ತಗೊಳ್ಳುವಂಥ ಒಂದು ಇದನ್ನೇ ಇರಬೇಕು, ಡಿಸಿಷನ್ ತಗೊಳ್ಳುವಂಥ ಒಂದು ಮೈಂಡ್ ಸೆಟ್ ಇರಬೇಕು ಅವ್ರ ಹತ್ರ. ಹಾಗೆ ಅಂತ ಈಗ ಆ್ಯಕ್ಚುಲಿ ರಾಜಕಾರಣಿಗಳು ಇರೋದು ಹಂಗೆ ಬಿಡ್ರಿ, ಫ್ರಿವೋಲಸ್ ಆಗಿ. ಬಟ್ ಮ್ಯಾಟ್ರ್ ಏನೋ ಆ ಥರ ಸೀರಿಯಸ್ನೆಸ್ ಇರಬೇಕು. ಕಂಟ್ರೋಲ್ಸ್ ಅದರ್ಸ್ ಫೋರ್ಸ್ಫುಲಿ, ಅನ್ಪ್ಲೀಸೆಂಟ್ ಆ್ಯಟಿಟ್ಯೂಡ್ ಆ್ಯಂಡ್ ಓವರ್ ಬಿಯರಿಂಗ್ ಬಾಸ್ ಅಂತಂದರೆ ಆ ಬಾಸ್ ಏನು ಓವರ್ ಬಿಯರಿಂಗ್, ತುಂಬ ಸ್ಟ್ರಿಕ್ಟ್ ಆಗಿದ್ರು, ಡೊಮಿನಿಯರಿಂಗ್ ಆಗಿದ್ರು, ಡಿಸಿಸಿವ್ ಆಗಿದ್ರು, ಹಿಂಗೆ ನಾನು ಹೇಳಿದ್ದೆ ಮಾಡಬೇಕು ಅನ್ನೋ ಥರ. ಡಿಸ್ಟಿಂಕ್ಟಿವ್ ಅಂತ ಏನು ಹೇಳ್ರಿ? ಕಾಮನಾಗಿ ಎಲ್ಲರ ಥರ ಚೀಪು, ಅಲ್ಲಿ ಚುಚೂರು ಏನೋ ಒಂದು ಎಡ್ಬಿಡಂಗೆ ಯಾವ್ದಾರಲ್ಲ. ಡಿಸ್ಟಿಂಕ್ಟಿವ್, ವಿಶೇಷ, ಯುನೀಕ್ ಒಬ್ಬ, ಅವನು ವಿಶೇಷ. ಅವನು ಇಲ್ಲಿ ನೋಡ್ರಿ ಇದೆಲ್ಲ ಹಳದಿ ಆರೆಂಜಾಗಿ, ಇದೊಂದು ಕೆಂಪು ಆರೆಂಜು ಅಂತಂದ್ರೆ ಏನಿದು? ವಿಶೇಷವಾದ, ಇದೊಂದು ವಿಶೇಷವಾದಿದು. ಎಲ್ಲರ ಥರ, ಎಲ್ಲರ ಗುಂಪಲ್ಲಿ ಗೋವಿಂದ ಅಲ್ಲ ಇದು. ಈಗ ಮೊನ್ನೆ ನಮ್ಮ ಹೂವೆಪ್ಪ ಪಪ್ಪ ಯಾವುದ್ರೆ ಪೆಂಗ್ವಿನ್ ಏನಿದು? ಡಿಸ್ಟಿಂಕ್ಟಿವ್ ಪೆಂಗ್ವಿನ್. ಅದು ಎಲ್ಲರ ಥರ ಒಂದೇ ಉದೋ ಅಂತ ಹೋಗಿಲ್ಲ, ಅದು ಸ್ಟ್ಯಾಂಡ್ಸ್ ಔಟ್. ಈಗ ನಾವು ಮಾಡ್ತೀವಲ್ವಾ, ಇದು ಜನಗಣಮನ ಹೇಳ್ರಿ ಅಥವಾ ಏನೊಂದು ಪೋಯಮ್ ಹೇಳ್ರಿ ಅಂತಂದರೆ ಗುಂಪಲ್ಲಿ ಗೋವಿಂದ ಅಂತೇಳಿ ಜನಗಣಮನ. ನೀನೊಬ್ಬನೇ ಹೇಳ ಅಂತಂದರೆ ಜನಮನ ಅಂತಿದ್ರು ಸ್ಕೂಲ್ ಡೇಸಲ್ಲಿ. ಈಗ ಗೊತ್ತಿರ್ಬೋದು ಎಕ್ಸಾಂಪಲ್ ಹೇಳ್ತಿರೋದು. ಹಾಗೆ
ಸೊ ಆ ಥರ ಇಲ್ಲ ಅವನು. ಇವನೇನಿದೆ ಡಿಸ್ಟಿಂಕ್ಟಿವ್, ವಿಶಿಷ್ಟವಾಗಿದ್ದಾನೆ. ಸ್ಟ್ಯಾಂಡ್ಸ್ ಔಟ್ ಕ್ಲಿಯರ್ಲಿ, ಈಸಿಲಿ ರೆಕಗ್ನೈಸ್ಡ್ ಅಂತಂದರೆ ಕ್ಲಿಯರ್ ಆಗಿ ಎದ್ದು ನಿಂತು ನೀಟಾಗಿ ಮೆನ್ಷನ್ ಮಾಡಿ, ಅಂದರೆ ಅಷ್ಟೊಂದು ವಿಶೇಷವಾಗಿ ಅವನು ಯುನಿಕ್ ನೇಚರ್ ಇದೆ, ಒಂದು ಡಿಸ್ಟಿಂಕ್ಟಿವ್ ಸ್ಟೈಲ್, ಅವನದೇ ಒಂದು ಸ್ಟೈಲ್ ಇದೆ. ಎಕ್ಸಾಂಪಲ್ ಯಾವ್ದು ಅವನ ಸ್ಟೈಲು ಈಗ ನೋಡಿರ್ಬೋದು ನೀವು, ಹಿಂಗೆ ಹಿಂಗೆ ಮಾಡಿ ಕನ್ನಡಕ್ಕೆ ಹಾಕೊಂತಾರಲ್ವ, ರಜನಿಕಾಂತ್ ಅವ್ರ ಸ್ಟೈಲ್ ಇದೆಯಲ್ವಾ, ಆ ಥರ ಮಾಡಿ ಕನ್ನಡಕ್ಕೆ ಹಾಕೊಂಡ ತಕ್ಷಣ ಓ ರಜನಿಕಾಂತ್ ಸ್ಟೈಲ್ ಅಂತಂದರೆ ಅವ್ರದ್ದೊಂದು ಯುನಿಕ್ ಸ್ಟೈಲ್, ಅವ್ರದ್ದೇ ಒಂದು ಹೊಸ ಸ್ಟೈಲ್, ವಿಶಿಷ್ಟ, ಎಲ್ಲರದ್ದು ಗುಂಪಲ್ಲಿ ಗೋವಿಂದ ಅಲ್ಲ. ಪ್ರಾಮಿನೆಂಟ್ ಅಂತಂದರೆ ಪ್ರಮುಖ. ನೋಡ್ರಿ ಇವ್ರು ಕ್ಲಾಸ್ ಲೀಡರ್ ಅಂತ ಕಾಣುತ್ತೆ. ನಮ್ಮ ಕ್ಲಾಸಲ್ಲಿ ಹಿಂಗೆ ಇದ್ರಪ್ಪ ಹುಡುಗಿರು ಲೀಡ್ರು, ದೊಡ್ಡ ನಾವು ಹಂಗೆ ಹಿಂಗೆ ಅನ್ನೋ ಥರ, ಹಂಗೆ ನಾನೇ ಇಂಪಾರ್ಟೆಂಟು, ಪ್ರಮುಖ, ಎಲ್ರಿಗೂ ಗೊತ್ತಿರೋರು, ಪ್ರಮುಖ, ಇಂಪಾರ್ಟೆಂಟ್ ಆ್ಯಂಡ್ ನೋಟಿಸೇಬಲ್, ರೆಕಗ್ನೈಸ್ಡ್ ಬೈ ಮೆನಿ. ಓಕೆನಾ? ಎ ಪ್ರಾಮಿನೆಂಟ್ ಲೀಡರ್, ಒಬ್ರು ಲೀಡರ್ ಏನೋ ಎಲ್ರಿಗೂ ಗೊತ್ತಿರುತ್ತೆ. ಈಗ ನರೇಂದ್ರ ಮೋದಿ ಅಂದರೆ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಈಸ್ ಎ ಪ್ರಾಮಿನೆಂಟ್ ಲೀಡರ್ ಅಂತ ಹೇಳ್ತಾರೆ, ಅಂದರೆ ಪ್ರಮುಖ ವ್ಯಕ್ತಿ. ಈಸ್ ಎ ಪ್ರಾಮಿನೆಂಟ್ ವರ್ಲ್ಡ್ ಲೀಡರ್ ಅಂತಂದರೆ ಇಡೀ ವಿಶ್ವಕ್ಕೆ ಆಲ್ಮೋಸ್ಟ್ ನರೇಂದ್ರ ಮೋದಿ ಅಂತಂದ್ರೆ ಓಹೋ ಇವರೊಬ್ರು ಹಿಂಗಿದ್ದರು ಅಂತ ಗೊತ್ತಿರುತ್ತೆ ಅಂತಂದರೆ ಅರ್ಥ ಆಯ್ತಲ್ವಾ? ಅಂದರೆ ಪ್ರಾಮಿನೆಂಟ್ ಅಂತಂದರೆ ಹಾಗೆ. ಎಮಿನೆಂಟ್ ಅಂತಂದ್ರೆ ಏನು ಹೇಳ್ರಿ? ಗೌರವಾನ್ವಿತ, ಸಿಕ್ಕಾಪಟ್ಟ ಗೌರವ ಕೊಡೋದು, ರೆಸ್ಪೆಕ್ಟೆಡ್ ಫುಲ್, ಹೈಲಿ ಆನರ್ಡ್ ಪರ್ಸನ್. ಓಕೆನಾ? ಎಡ್ಬಿಡಂಗಿ ಅಲ್ಲ. ಈಗ ಏನೋ ಸುಮ್ಮನೆ ಇರೋದು, ಅವನಿಗೆ ಯೂಸ್ಲೆಸ್ಸು, ಏನೂ ಅವನಿಂದ ಯೂಸ್ ಇಲ್ಲ, ಅಥವಾ ಏನೋ ಕ್ಷುಲ್ಲಕ, ಸಣ್ಣ ಬುದ್ಧಿಮಾನ ಥರ ಅಲ್ಲ, ಇವನು ಗೌರವಾನ್ವಿತ, ಹೆವಿ ರೆಸ್ಪೆಕ್ಟಿವ್ ಫೆಲೋ, ಹೈ ಆನರ್ಡ್ ಪರ್ಸನ್, ನೌನ್ ಫಾರ್ ಎಕ್ಸಲೆನ್ಸ್. ಆ್ಯನ್ ಎಮಿನೆಂಟ್ ಸ್ಕಾಲರ್ ಅಂತಂದರೆ ಆ ಸ್ಕಾಲರ್ ಅಂತಂದ್ರೇನೋ ಒಬ್ಬರು ವಿದ್ಯಾವಂತರು, ಅವ್ರು ಏನಾಗಿದ್ರು, ಅವರು ಎಮಿನೆಂಟ್ ಆಗಿದ್ರು, ಗೌರವಾನ್ವಿತರು. ಇಲ್ಲುಸ್ಟ್ರೀಷಿಯಸ್ ಅಂತಂದ್ರೆ ನೋಡ್ರಿ ಪ್ರಖ್ಯಾತ, ಫೇಮಸ್. ಏನೋ ಸಣ್ಣ ಪುಟ್ಟವ ಅಥವಾ ಇದು ಏನೋ ಎಲ್ಲೋ ಬೀದಿ ಬದಿಯವ ಸಣ್ಣ ಪುಟ್ಟವ ಅಂತಿರಲ್ಲ, ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಅದು ಪ್ರಖ್ಯಾತದ್ದದು. ಏನೋ ಒಂದು ಈಗ ಯಾವುದೋ ಒಂದು ಗುಡಿಸ್ಲಿರುತ್ತಲ್ವ ಯಾವುದೋ ಇದ್ರ ಬದಿ, ಅದು ಯಾರಿಗಾರು ಗೊತ್ತಿರುತ್ತಾ? ಇಲ್ಲ. ಬಟ್ ಇದೆಯಲ್ಲ, ಈ ಫೋಟೋ ಇದೆಯಲ್ಲ, ಇದು ಯಾರಿಗೆಲ್ಲ ಗೊತ್ತೇಳ್ರಿ ಸರ್, ಈ ಫೋಟೋ ಇದೆಯಲ್ಲ ಯಾರಿಗೆಲ್ಲ ಗೊತ್ತೇಳ್ರಿ, ಇದನ್ನ ಏನಂತ ಹೇಳಲ್ಲ, ನೀವೇ ಮೆನ್ಷನ್ ಮಾಡಿ ಕಮೆಂಟಲ್ಲಿ ಏನು ಅಂತೇಳಿ. ಎಲ್ರಿಗೂ ಗೊತ್ತಿರುತ್ತೆ. ಯಾಕೆ ಗೊತ್ತಿರುತ್ತೆ ಹೇಳ್ರಿ? ಇದು ಫೇಮಸ್ಸು, ಇದು ಸಣ್ಣ ಪುಟ್ಟದಲ್ಲ, ಇದೊಂದು ವರ್ಲ್ಡ್ ಫೇಮಸ್ಸು. ಓಕೆನಾ? ವೈಡ್ಲಿ ರೆಸ್ಪೆಕ್ಟೆಡ್ ಆ್ಯಂಡ್ ನೌನ್, ಗ್ರೇಟ್ ಅಚೀವ್ಮೆಂಟ್. ಓಕೆನಾ? ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇರೋದು, ಎಲ್ರಿಗೂ ಗೊತ್ತಿರೋದು, ಗ್ರೇಟ್ ಅಚೀವ್ಮೆಂಟ್ ಆಗಿರೋದು. ಆ್ಯಂಡ್ ಇಲ್ಯುಸ್ಟ್ರೇಷಿಯಸ್ ಕರಿಯರ್, ಅವನ ಕರಿಯರ್ ಏನಿದೋ ಒಂದು ಇಲ್ಯುಸ್ಟ್ರೇಷಿಯಸ್. ಈಗ ನಮಗೆ ಗೊತ್ತಿರ್ಬೋದು ಯಾವುದೋ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿದು ಅವ್ರದ್ದು ಕರಿಯರ್ ಇರುತ್ತಲ್ಲ, ಅವ್ರ ಸ್ಟೋರಿ, ಅಬ್ದುಲ್ ಕಲಾಂ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಅವ್ರ ಸಕ್ಸಸ್ಫುಲ್ ವ್ಯಕ್ತಿಗಳ ಸ್ಟೋರಿ ನಮಗೇನಾಗುತ್ತೆ ಗೊತ್ತಿರುತ್ತೆ. ಅವರ ಒಂದು ಸ್ಟೋರಿ ಪಾಪ್ಯುಲರ್, ಅವ್ರ ಸ್ಟೋರಿ ಇಲ್ಯುಸ್ಟ್ರೇಷಿಯಸ್ ಕರಿಯರ್ ಅಂತಂದರೆ ಅವರ ಕರಿಯರೇ ಒಂದು ಪ್ರಖ್ಯಾತವಾದ್ದು. ಏನಿದು? ಐಫೆಲ್ ಟವರ್ ಅಲ್ವಾ? ಎಲ್ರಿಗೂ ಗೊತ್ತಿರುತ್ತೆ ಐಫೆಲ್ ಟವರ್. ಯಾಕೆ ಗೊತ್ತಿರಲ್ಲ? ಯಾಕೆ ಗೊತ್ತಿರುತ್ತೆ ಹೇಳ್ರಿ? ಫೇಮಸ್ ಅಷ್ಟು. ಓಕೆನಾ? ಇಷ್ಟು ಇವತ್ತಿನ ಕ್ಲಾಸು. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ನಿಮಗೆ ನಾನು ಟೈಮ್ ಟೇಬಲ್ ಮಾಡಿಕೊಡ್ತೀನಿ, ನಾನು ಸ್ಟಾರ್ಟಿಂಗ್ ಹೇಳಿದ್ದೇನೆ. ನೆಕ್ಸ್ಟಿಂದ ನಿಮಗೆ ಒಂದು ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆನಾ? ಈಗ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.